ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕಾರ್ತಿಕ ಮಾಸದ ವಿಶೇಷ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ? ಇವತ್ತು ಬಹಳ ವಿಶೇಷವಾದ ದಿನ, ಅದು ಗುರೂಜಿಯವರ ಬಾಯಿಂದಲೇ ಕೇಳಿದ್ರೆ ಇನ್ನೂ ಚಂದ. ಹಾಗಾಗಿ ಬನ್ನಿ ಅವರನ್ನ ಬೇಗ ಸ್ವಾಗತಿಸ್ಬಿಡೋಣ ನಮ್ಮ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಪ್ರೀತಿಯ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ನಾನಾಗ್ಲೇ ಹೇಳ್ದೆ, ನಿಮ್ಮ ಬಾಯಿಂದಲೇ ಇವತ್ತಿನ ದಿನ ವಿಶೇಷ ತಿಳಿಯೋಣ. ಅದಕ್ಕೂ ಮುನ್ನ ಬನ್ನಿ ಪ್ರಾರಂಭ ಮಾಡೇ ಬಿಡೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನಮ್ಮ ಸ್ಟುಡಿಯೋ ಕೂಡ ಇವತ್ತು ಸ್ವಲ್ಪ ಜಾಸ್ತಿನೇ ಕಳೆ ಕಾಣಿಸ್ತಿದೆ. ಕಾರ್ತಿಕ ಮಾಸ ಅಂದ ಕೂಡಲೇ ನೋಡಿ ಜಗಜಗಿಸ್ತಿರುವಂತಹ ಹಣತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇವತ್ತು ತುಳಸಿ ತಾಯಿ ಕೂಡ ಮಧ್ಯ ಬಂದಾಯ್ತು. ಹಾಗಾಗಿ ಇವತ್ತು ಏನ್ ಸ್ಪೆಷಲ್ ಗುರುಜಿ? ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನವೂ ಹಬ್ಬವೇ. ಅದರಲ್ಲಿ ಕಾರ್ತಿಕ ಮಾಸದ ಹಬ್ಬ ಅಂದರೆ ಬಹಳ ಸಡಗರ ಸಂಭ್ರಮ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ದೀಪ ಹಚ್ಚೋದು, ಪೂಜೆ ಮಾಡೋದು, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನೆಯನ್ನು ಸದಾಕಾಲ ನಂದಗೋಕಲದಂತೆ ಕಾಣುವಂತಹ ರೀತಿಯಲ್ಲಿ ಅದನ್ನು ಅಲಂಕಾರಪಡಿಸಿ ಸಿದ್ಧಿಪಡಿಸ್ತಕ್ಕಂಥದ್ದು ಅದು ಯಾರು ಹೇಳ್ಕೊಡ್ಬೇಕಾದ್ದಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಅಥವಾ ಇನ್ನೊಬ್ಬರ ಸಹಾಯ ತಗೊಂಡು ಮಾಡಿದ್ರಾಯ್ತು, ಈ ಪ್ರಕಾರ ಆಲೋಚನೆ ಇದೆ ವಿನಃ ಅವರಲ್ಲೂ ಇದೆ ನಾವು ಹೀಗೆ ನಮ್ಮ ಮನೆ ಇಟ್ಕೊಳ್ಬೇಕು ಅಂತ. ಆದರೆ ಇವತ್ತಿನ ದಿವಸ ಉತ್ವಾನ ದ್ವಾದಶಿ ಅಂದರೆ ಈ ದ್ವಾದಶಿಯ ಅನುಷ್ಠಾನ ಬಹಳ ವಿಶೇಷವಾಗಿರತಕ್ಕಂಥದ್ದು. ತುಳಸಿ ಹಬ್ಬ ಇವತ್ತು ಸಹಿತ ಪಟಾಕಿನ ಹೊಡೆದು ಇವತ್ತು ಬಹಳಷ್ಟು ಸಂತೋಷ ಪಡ್ತಕ್ಕಂಥ ದಿನ. ಮಕ್ಕಳಿಗೆ ಇವತ್ತು ಪಟಾಕಿ ಹೊಡಿಲಿಕ್ಕೆ ಕೊಡ್ತಾರೆ, ಕಿರುದೀಪಾವಳಿ ಅಂತ ಸಹಿತ ಹೇಳ್ತಾರೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಅನುಷ್ಠಾನಗಳನ್ನು ಸಹಿತ ಕ್ರಮಬದ್ಧವಾಗಿ ಮಾಡ್ತಾರೆ. ತುಳಸಿ ಅನುಷ್ಠಾನ ಬಹಳ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು. ತುಳಸಿ ಅನುಷ್ಠಾನವನ್ನು ಮಾಡಿ ತುಳಸಿ ಪೂಜೆಯನ್ನು ಸಾಯಂಕಾಲ ಕೃಷ್ಣನ ಒಂದು ಬೊಂಬೆಯನ್ನು ಮುಂದಿಟ್ಟು ಒಂದು ಗೋವಿನ ಚಿತ್ರವನ್ನು ಬರೆದು ಸಂಜೆ ಕಾಲದಲ್ಲಿ ತುಳಸಿಗೆ ತುಳಸಿನ ಆವಾಹನೆ ಮಾಡಿ ತುಳಸಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ತುಳಸಿ ಅನುಷ್ಠಾನವನ್ನು ಬರೀ ಒಂದು ಭಾಗಗಳಲ್ಲಿ, ಬರೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರವೇ ಸೀಮಿತವಲ್ಲ, ಪ್ರತಿ ಭಾಗಗಳಲ್ಲೂ ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ರಾಜ್ಯಗಳಲ್ಲೂ ಸಹಿತ ತುಳಸಿ ಹಬ್ಬವನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ತುಳಸಿ ಔಷಧೀಯ ಗುಣವೂ ಸಾಕಷ್ಟಿದೆ ತುಳಸಿಯಲ್ಲಿ. ಅದೇ ಪ್ರಕಾರ ಪೂಜೆಗೂ ಸಹಿತ ಬಹಳ ಉನ್ನತ ಸ್ಥಾನ ಇದೆ. ಶ್ರೀನಿವಾಸನ ಹೃದಯ ಕಮಲವನ್ನು ಸ್ಪರ್ಶಿಸುವಂತಹ ಶಕ್ತಿ ಯಾರಿಗಿದೆ ಅಂದರೆ ಅದು ತುಳಸಿಗೆ ಮಾತ್ರನೇ. ಹಿಂದೆ ಒಮ್ಮೆ ದೇವಾನುದೇವತೆಗಳೆಲ್ಲರೂ ಸೇರಿ ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣನ್ನ ಅಂದರೆ ಮಹಾವಿಷ್ಣು ಲಕ್ಷ್ಮೀ ವೆಂಕಟೇಶ್ವರನ್ನ ನೋಡ್ಲಿಕ್ಕಾಗಿ ಎಲ್ಲರೂ ಬಂದರು. ಎಲ್ಲ ದೇವತೆಗಳು, ಪರಿವಾರ ದೇವತೆಗಳು, ಗಂಧರ್ವರು, ಅಶ್ವಿನಿ ದೇವತೆಗಳು ಎಲ್ಲರೂ ಸಹಿತ ಸ್ವಾಮಿಗೆ ಹಲವಾರು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳನ್ನು, ನಾವು ಪೂಜೆ ಮಾಡೋ ಪುಷ್ಪಗಳೇ ಹೀಗಿದ್ದರೆ ದೇವತೆಗಳು ಪೂಜೆ ಮಾಡ್ತಕ್ಕಂಥ ಪುಷ್ಪ ಇನ್ನು ಹೇಗಿರುತ್ತೆ ಅದು ಚಿಂತನೆ ಮಾಡಿ. ಅಂತಹ ಪುಷ್ಪಗಳನ್ನು ಪೂಜೆ ಮಾಡ್ತಾ ಇದ್ದಾಗ ಒಂದು ತುಳಸಿ ಮಾಲೆಯನ್ನು ಒಬ್ಬರು ಕಟ್ಟಿ ಒಂದು ಮಾಲೆಯನ್ನು ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ. ಚೆನ್ನಾಗಿರ್ತಕ್ಕಂಥ ಕಲರ್ಫುಲ್ ಆಗಿರ್ತಕ್ಕಂಥ ಒಳ್ಳೆ ಆಕರ್ಷಿತವಾಗಿರ್ತಕ್ಕಂತಹ ಹೂಗಳಿಂದ ಸ್ವಾಮಿನ ಅಲಂಕಾರ ಮಾಡಿ ಸ್ವಾಮಿಗೆ ಆ ಪುಷ್ಪವನ್ನು ಸ್ವಾಮಿಯ ಪಾದದ ಮೇಲೆ, ಸ್ವಾಮಿಯ ತಲೆ ಮೇಲೆ ಹೂವನ್ನು ಹಾಕಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಒಂದೊಂದು ಹೆಜ್ಜೆ ಮುಂದೆ ನಡೆದರು. ಸ್ವಾಮಿಗೆ ತೃಪ್ತಿ ಆಗಲಿಲ್ಲ. ಮಹಾವಿಷ್ಣು ಆತ ಏನು ಮಾಡ್ದ, ಮೂಲೆಯಲ್ಲಿದ್ದಂತಹ ಒಂದು ತುಳಸಿ ಮಾಲೆಯನ್ನು ತನಗೆ ತಾನೇ ತಂದು ಆ ಮಾಲೆಯನ್ನು ಹಾಕ್ಕೊಂಡ. ತುಳಸಿ ಮಾಲೆ ಹಾಕ್ಕೊಂಡು ತಾನು ತೃಪ್ತಿಪಟ್ಟ. ಆ ತುಳಸಿ ಮಾಲೆ ತನ್ನ ಹೃದಯದ ಮೇಲೆ ಇದ್ದಾಗ ಅದನ್ನು ನೋಡಿ ಆ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಗಂಧರ್ವ ದೇವತೆಗಳು, ಅಶ್ವಿನಿ ದೇವತೆಗಳು ಮತ್ತು ದೇವಾನ ದೇವತೆಗಳೆಲ್ಲರೂ ಸಹಿತ ಬಹಳ ಸಂತೋಷಗೊಂಡು ಒಂದು ಮಾತು ಕೇಳಿದರು. ಇಷ್ಟು ಸೌಂದರ್ಯವಾಗಿರ್ತಕ್ಕಂಥ, ಇಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಕಷ್ಟು ಪುಷ್ಪಗಳಿಂದ ನಾವು ನಿಮ್ಮನ್ನು ಅಲಂಕಾರ ಮಾಡಿದ್ದೀವಿ, ನಿಮಗೆ ಪಾದ ಸೇವೆ ಮಾಡಿದ್ದೀವಿ, ಪುಷ್ಪಗಳನ್ನು ಹಾಕಿದ್ದೀವಿ. ಆದರೆ ಒಂದೇ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಒಂದು ತುಳಸಿ ಮಾಲೆಯನ್ನು ಮಾತ್ರ ನೀವು ನಿಮ್ಮ ಹೃದಯದ ಮೇಲೆ ನೀವೇ ಸ್ವಂತವಾಗಿ ಅಲಂಕಾರ ಮಾಡಿಕೊಂಡ್ರಲ್ಲ, ಇದರ ಹಿನ್ನೆಲೆ ಏನು? ನಿಜಕ್ಕೂ ಆಗ
ತುಳಸಿಗೆ ಬಹಳ ಸಂತೋಷವಾಯಿತು. ಆದರೆ ಅದರ ಹಿನ್ನೆಲೆ, ಅದರ ಅದೃಷ್ಟ ಹೇಗಿತ್ತು ಅಂದರೆ, ತುಳಸಿ ಹೃದಯದ ಮೇಲೆ ಯಾವಾಗ ವಿಷ್ಣು ಹೃದಯದ ಮೇಲೆ ಹೋದ್ಲು, ತುಳಸಿ ವಿಷ್ಣುವಿಗೆ ಪ್ರಿಯವಾದಳು. ಅದಕ್ಕೆ ಅಂದಿನಿಂದ ಇಂದಿನವರೆಗೂ ಮಹಾವಿಷ್ಣುವಿಗೆ 2 ತುಳಸಿ ದಳವನ್ನು ಸ್ವಾಮಿಯ ಪಾದತ್ರನೋ ಸ್ವಾಮಿಯ ಹೃದಯದ ಮೇಲೆ ಇಟ್ಟರೆ ನಮ್ಮ ಕೆಲಸಗಳು, ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಜೊತೆಗೆ ಇದಕ್ಕೆ ವೈದ್ಯಕೀಯ ಗುಣವಿದೆ. ತುಳಸಿ ರಸ ಎಲ್ಲಕ್ಕೂ ರಾಮಬಾಣ. ನೆಗಡಿ ಇರಲಿ, ತಲೆನೋವಿರಲಿ, ಹೃದಯ ಸಂಬಂಧಪಟ್ಟ ಕಾಯಿಲೆ ಇರಲಿ, ಯಾವುದೇ ಸಮಸ್ಯೆಗಳಿದ್ದರೂ ತುಳಸಿ ರಸ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದು ನಮ್ಮ ಸ್ವಂತ ಅನುಭವವೂ ಸಹಿತ. ಈಗ ನಾನು ನಿಮ್ಮ ಮುಂದೆ ಕೂತು ಇಷ್ಟು ಮಾತ್ರ ಸ್ವರ ಎತ್ತಿದ್ದೀನಿ ಅಂದರೆ, ನಿಜಕ್ಕೂ ನಿನ್ನೆ ನನ್ನ ರಾತ್ರಿ ಪರಿಸ್ಥಿತಿ ನೆಗಡಿ ಬಹಳಷ್ಟು ಆಗಿ ತಲೆಭಾರ ಆಗಿ ಬೆಳಗ್ಗೆ ನಿಮ್ಮ ಮುಂದೆ ನಾನು ಬೆಳಗ್ಗೆ ನೇರ ಪ್ರಸಾರದಲ್ಲಿ ಕೂತ್ಕೊಳ್ತೀನಲ್ಲೋ ಗೊತ್ತಿರಲ್ಲ ಅನ್ನೋಂಗಾಗಿತ್ತು. ಆದರೆ ರಾತ್ರಿ ಸ್ವಲ್ಪ ತುಳಸಿ ರಸ, ಬೆಳಗ್ಗೆ ಸ್ವಲ್ಪ ತುಳಸಿ ರಸ, ಆ ತುಳಸಿ ರಸದ ಪ್ರಭಾವವೇ ನೀವು ಪುನಃ ನಿಮ್ಮ ಮುಂದೆ ಬಂದು ಕೂತಿದ್ದೇನೆ. ಇದು ನನ್ನ ಸ್ವಂತ ಅನುಭವ. ಆ ತುಳಸಿಗೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ತುಳಸಿಯೊಂದಿಗೆ ಇವತ್ತು ಸಂಧ್ಯಾ ಕಾಲದಲ್ಲಿ ಆ ತುಳಸಿ ಗಿಡಕ್ಕೆ ವಿಶೇಷವಾಗಿರ್ತಕ್ಕಂತಹ ಬೃಂದಾವನಕ್ಕೆ ಪೂಜೆ ಮಾಡತಕ್ಕಂತಹ ತುಳಸಿ ಹಬ್ಬ ಭಾಳ ವಿಶೇಷ. ಇನ್ನು ನೆಲ್ಲಿ ಗಿಡ, ಆ ನೆಲ್ಲಿ ಗಿಡ ಸಹಿತ ಇವತ್ತು ಅದರಲ್ಲಿ ಇಡ್ತಾರೆ. ಅಂದರೆ ಸಮೃದ್ಧಿಯ ಸಂಕೇತ. ಒಂದು ನೆಲ್ಲಿ ಗಿಡವನ್ನು ಆ ಒಂದು ಬೃಂದಾವನದಲ್ಲಿಟ್ಟು ಕೃಷ್ಣನ ಆರಾಧನೆ ಮಾಡಿದ್ರೆ, ತುಳಸಿ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ದಿನ ತುಳಸಿ ಹಬ್ಬ. ಇವತ್ತು ಪ್ರತಿಯೊಬ್ಬರೂ ತುಳಸಿ ಹಬ್ಬನ ಆಚರಣೆ ಮಾಡಿ, ತುಳಸಿಗೆ ಇಷ್ಟವಾಗಿರ್ತಕ್ಕಂತಹ ಒಂದಿಷ್ಟು ಸಿಹಿ ತಿನಿಸನ್ನು ಮಾಡಿ ಮಕ್ಕಳಿಗೆ, ದೊಡ್ಡವರಿಗೆ ಹಂಚಿ, ಮತ್ತು ಸುಮಂಗಲಿಯರು ಪ್ರತಿಯೊಬ್ಬರು ಸಹಿತ ತುಳಸಿ ಗಿಡದ ಮುಂಭಾಗದಲ್ಲೇ ಕೂತು ಅಲ್ಲೇ ಅರಿಶಿನ ಕುಂಕುಮ ಹಚ್ಕೊಳ್ಬೇಕು. ಆದರೆ ಯಾರೇ ಒಬ್ಬ ಮುತ್ತೈದೆಯರು ತುಳಸಿ ಗಿಡದ ಆ ಬುಡದಲ್ಲಿ ಹಚ್ಚಿರ್ತಕ್ಕಂಥ ಮಣ್ಣನ್ನು, ಅಂದರೆ ಅಲ್ಲಿರ್ತಕ್ಕಂಥ ಕುಂಕುಮವನ್ನು, ಅದನ್ನು ಹಣೆಗೆ ಮಾಂಗಲ್ಯಕ್ಕೆ ಇಟ್ಕೊಳ್ಳೋದು ಸಮಂಜಸವಲ್ಲ. ತುಳಸಿ ತೀರ್ಥ ಬಹಳ ವಿಶೇಷ. ತುಳಸಿ ಮೇಲಿರ್ತಕ್ಕಂತಹ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಬಾರ್ದು. ಎಲೆಗಳ ಮೇಲಿದ್ದರೆ ಪರವಾಗಿಲ್ಲ, ಕಾಂಡದಲ್ಲಿರ್ತಕ್ಕಂಥದ್ದು ಇಟ್ಕೊಳ್ಬಾರ್ದು ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ. ಆದರೂ ತುಳಸಿ ಹಬ್ಬದ ಮಹಿಮೆ ಭಾಳ ವಿಶೇಷವಾಗಿದೆ. ನಮ್ಮ ಜೀ ಕನ್ನಡ ವಾಹಿನಿಯಲ್ಲೂ ಸಹಿತ ನಾವು ತುಳಸಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಮಾಡೋ ಉದ್ದೇಶ, ನಾವಿಲ್ಲಿ ಮಾಡ್ತಕ್ಕಂಥ ಈ ಅನುಷ್ಠಾನದಿಂದ ಬರ್ತಕ್ಕಂತಹ ಫಲ ನಮ್ಮ ನೋಡುಗರ ಪ್ರತಿಯೊಬ್ಬ ಅಭಿಮಾನಿ ದೇವರುಗಳಿಗೂ ಸಿಗಲಿ ಅನ್ನೋ ಉದ್ದೇಶ ಮಾತ್ರ. ಅದು ಇದು ಹೆಣ್ಣು ಮಕ್ಕಳು ಮಾಡ್ತಕ್ಕಂಥದ್ದು. ಹೆಣ್ಣಾದ್ರೇನು, ಗಂಡಾದ್ರೇನು, ತಾಯಿನ ಆರಾಧನೆ ಮಾಡಲಿಕ್ಕೆ. ತಾಯಿಗೆ ಮಕ್ಕಳೆಲ್ಲರೂ ಒಂದೇ. ಅದರಿಂದ ನಾವು ಸಹಿತ ಆರಾಧನೆ ಮಾಡೋಣ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಅಷ್ಟೇ ಅಲ್ಲ, ಇವತ್ತು ತುಂಬಾ ವಿಶೇಷವಾಗಿ ಕಿರು ದೀಪಾವಳಿ ಕೂಡ ಹೌದು, ಅಂದ್ರೆ ತುಳಸಿ ಹಬ್ಬ. ಹಾಗಾಗಿ ಗುರುಜಿ ಹೇಳ್ತಾ ಇದ್ರಿ, ನೀವು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ರಿ, ಕಾಂಡದಲ್ಲಿರುವಂತಹ ಕುಂಕುಮ ಅಂದ್ರೆ ತುಳಸಿಯ ಒಂದು ಕಾಂಡದಲ್ಲಿ ಹಚ್ಚಿರುವಂತಹ ಕುಂಕುಮವನ್ನ ಹಣೆಗೆ ಹಚ್ಕೋಬಾರ್ದು ಅಂತ ಕೂಡ ಹೇಳಿದ್ರಿ. ತುಳಸಿ ಯಾಕೆ ವಿಷ್ಣುವಿಗೆ ಅಷ್ಟು ಪ್ರಿಯ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ಈಗ ಪಂಚಾಂಗ ಶ್ರವಣನ ಗುರುಜಿ. ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯುತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭುವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 4/11/2014 ಮಂಗಳವಾರ ದ್ವಾದಶಿ, ಉತ್ತರಾಭಾದ್ರ ನಕ್ಷತ್ರ. ಜೊತೆಗೆ ಇವತ್ತು ಮಹಾಪ್ರದೋಷ ಬೇರೆ ಇದೆ. ಮಹಾಪ್ರದೋಷ ಇದ್ದು ಇವತ್ತಿನ ದಿವಸ ಉತ್ವಾರ ದ್ವಾದಶಿ ಇದೆ. ಅಂದರೆ ವಿಶೇಷವಾಗಿರ್ತಕ್ಕಂತಹ ದ್ವಾದಶಿ ಇವತ್ತು. ತುಳಸಿ ಹಬ್ಬನ ಭಾಳ ವಿಶೇಷವಾಗಿ ಎಲ್ಲರೂ ಸಹಿತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಯಾರು ಮನೆ ಮುಂದೆ ತುಳಸಿ ಗಿಡ ಇರೋದಿಲ್ವೋ ಅವರು ಸಹಿತ ಇವತ್ತು ತುಳಸಿ ಗಿಡವನ್ನಿಟ್ಟು ಆರಾಧನೆ ಮಾಡ್ತಾರೆ. ಜೊತೆಗೆ ತುಳಸಿಯ ಅನುಷ್ಠಾನವನ್ನು ಇವತ್ತು ಶ್ರದ್ಧೆಯಿಂದ ಮಾಡಿದ್ರೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಕೃಷ್ಣನಿಗೂ ಪ್ರೀತಿ, ವಿಷ್ಣುವಿಗೂ ಪ್ರೀತಿ, ಶಿವನಿಗೂ ಪ್ರೀತಿ. ಹಾಗೆ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಈ ತುಳಸಿ ಪೂಜೆ ಇವತ್ತು ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ತುಳಸಿ ಅನುಷ್ಠಾನವನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿ. ತುಳಸಿಯ ದರ್ಶನ ಪಾಪನಾಶನ. ತುಳಸಿ ತೀರ್ಥ
ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಏನೇ ಇದ್ರೂ ಸಹಿತ ಒಂದೆಡೆ ಓಟ. ಯಾಕೆಂದರೆ ಆ ತುಳಸಿ ತೀರ್ಥದಲ್ಲಿ ಅಷ್ಟು ಶಕ್ತಿ ಇದೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾ ಅಂಬಾದೋದಕಂಬಾ ಅವನಂ ಶುಭಂ. 2 ತುಳಸಿ ಎಲೆ ಇದ್ದರೆ ಸಾಕು, ಆರೋಗ್ಯದಲ್ಲಿ ಬಂದು ಒದಗತಕ್ಕಂಥ ಯಾವೊಂದು ಸಮಸ್ಯೆಗಳಿದ್ರೂ ಅದಕ್ಕೊಂದು ಸೂಕ್ತ ಪರಿಹಾರ ಇದೆ. ಹಾಗೆ ತುಳಸಿಯ ಪ್ರಾರ್ಥನೆ, ತುಳಸಿ ಅನುಷ್ಠಾನ, ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಕಾರ್ತಿಕ ಮಾಸದ ಈ ಒಂದು ಉತ್ವಾನ ದ್ವಾದಶಿ ದಿವಸ ಶ್ರದ್ಧೆಯಿಂದ ಪ್ರತಿಯೊಬ್ಬರು ಕೃಷ್ಣನ ಸಹಿತ ತುಳಸಿ ಗಿಡದ ತೆಟ್ಟು, ತುಳಸಿ ಗಿಡಕ್ಕೆ ಇವತ್ತಿನ ದಿವಸ ಬಾಳೆಕಂದು, ಮಾವಿನ ಸೊಪ್ಪು, ಕಬ್ಬಿನ ಜಲ್ಲೆ ಇದೆಲ್ಲವನ್ನು ಇಟ್ಟು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದ ನಂತರ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥ ಸುತ್ತಮುತ್ತ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲಿಯರನ್ನು, ಹೆಣ್ಣು ಮಕ್ಕಳನ್ನು ಮನೆಗೆ ಕರೆಸಿ ಅರಿಶಿನ ಕುಂಕುಮವನ್ನು ಕೊಟ್ಟು ಮತ್ತಷ್ಟು ಪ್ರಾರ್ಥಿಸ್ತಾರೆ. ಇವತ್ತು ವಿಷ್ಣು ಆಲಯಗಳಲ್ಲೂ ತುಳಸಿಗೆ ವಿಶೇಷವಾದ ಆದ್ಯತೆ ಇದೆ. ಎಲ್ಲಿ ತುಳಸಿ ವನ ಇರುತ್ತೋ ಆ ವನಕ್ಕೆ ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ. ನಾವು ತುಳಸಿ ಪೂಜೆ ಆಗಲಿ ಅಥವಾ ದಾತ್ರಿ ವೃಕ್ಷ ಆಗಲಿ, ದಾತ್ರಿ ವನದಲ್ಲಾಗಲಿ ಇದೆಲ್ಲವೂ ಬಹಳ ವಿಶೇಷ. ದಾತ್ರಿ ಅಂದರೆ ನೆಲ್ಲಿಕಾಯಿ, ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಮರ. ಇವತ್ತಿನ ದಿವಸ ಆ ಮರಕ್ಕೂ ಭಾಳಷ್ಟು ಪೂಜೆ ಇದೆ. ಅದಕ್ಕೋಸ್ಕರ ಇದರಲ್ಲಿ ಆಯುರ್ವೇದಿಕಕ್ಕೆ ಬಂದರೂ ಆಯುರ್ವೃದ್ಧಿಯಲ್ಲೂ ಸಹಿತ ತುಳಸಿ ಪ್ರಧಾನ ಪಾತ್ರ ಹೊಡೆದಿದೆ. ಪೂಜೆಗಳಲ್ಲೂ ಸಹಿತ ಬಹಳ ವಿಶೇಷವಾದ ಸ್ಥಾನಮಾನವನ್ನು ತಗೊಂಡಿದೆ. ಇವತ್ತು ಶ್ರದ್ಧೆಯಿಂದ ಪೂಜೆ ಮಾಡೋಣ. ಸಂಜಾ ಕಾಲದಲ್ಲಿ ಮಕ್ಕಳಿಗೆ ಪಟಾಕಿ ಕೊಡಿಸಿ ಆ ಹಬ್ಬದ ಒಂದು ವಿಶೇಷತೆ ನೋಡೋಣ. ಆದರೆ ಇವತ್ತು ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ಭಾಳ ಜೋಪಾನ, ಮಕ್ಕಳ ಜೊತೆಗೆ ದೊಡ್ಡವರು ಇರಬೇಕು. ಸಣ್ಣ ಪುಟ್ಟ ಪಟಾಕಿ ಮಾತ್ರ ಹೊಡಿಬೇಕು, ಬೇರೊಬ್ಬರಿಗೆ ತೊಂದರೆ ಆಗಬಾರ್ದು. ಯಾಕೆಂದರೆ ಮೊನ್ನೆ ಅಷ್ಟೇ ಹಬ್ಬ ಆಗಿ ಸಾಕಷ್ಟು ಜನ ಸಣ್ಣ ಪುಟ್ಟ ಮಕ್ಕಳು ಕಣ್ಣಿಗೋ ಕೈಗೋ ಪೆಟ್ಟು ಮಾಡಿಕೊಂಡಿರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನಕ್ಕೆ ಕಣ್ಣೇ ಕಳ್ಕೊಂಡಿರೋರಿದ್ದಾರೆ. ಇದೆಲ್ಲ ಆಲೋಚನೆ ಮಾಡಿ ಪಟಾಕಿ ಎಷ್ಟು ಮಾತ್ರ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚಿಂತನೆ ಬೇಕು. ಆದರೆ ನಾವು ಇಲ್ಲಿ ಕೂತು ಒಂದು ಆಸ್ಥಾನದಲ್ಲಿ ಪಟಾಕಿ ಬೇಡ ಅನ್ನಿಸ್ಬಿಟ್ರೆ ಅದನ್ನೇ ನಂಬಿ ಜೀವನ ಮಾಡಿ, ಅದನ್ನೇ ತಯಾರು ಮಾಡಿ, ಆದರೂ ಅವ್ರು ತಯಾರು ಮಾಡ್ತಕ್ಕಂಥ ಅವರ ಕಲೆ ಸಾಮಾನ್ಯವಾದಲ್ಲ. ಏನು ಆ ಕಲೆಗಳು, ಏನು ವಿಶೇಷತೆ. ಆ ಹೂವಿನ ಕೊಂಡ ಮತ್ತು ಸುರಸುರಬತ್ತಿ ಎಲ್ಲದರಲ್ಲೂ ಒಂದೇ ಮುದ್ದು, ಆ ಒಂದೇ ಥರ ಮುದ್ದಿದ್ರೂ ಅದರಲ್ಲಿ ಭಾಳ ವಿಭಿನ್ನವಾಗಿ ಅದರ ಒಂದು ಆಕರ್ಷಣೆ ನೋಡಬಹುದು. ಕಲೆಗಾರ ಕೈಗೆ ಕೆಲಸವಿಲ್ಲದಂತ ಆಗೋದು ಬೇಡ. ಇರ್ತಕ್ಕಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿಪಡಿಸೋಣ ಮತ್ತು ಅವರ ಜೀವನಕ್ಕೂ ಒಂದು ಒಳ್ಳೆ ಬೆಳಕಾಗಲಿ. ಹಾಗೆ ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಜೋಪಾನ ಮಾಡಿ. ಇನ್ನು ತುಳಸಿ ಹಬ್ಬದ ಇನ್ನೂ ಸಾಕಷ್ಟು ಮಾಹಿತಿ ಇದೆ, ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಭಗವತೀ ನಮಃ, ಓಂ ಭಗವತೀ ನಮಃ, ಓಂ ಭಗವತೀ ನಮಃ. ಲಕ್ಷ್ಮೀನಾರಾಯಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತುಳಸಿದೇವಿ ನಮಃ, ಅಂಬಾಯಿ ನಮಃ, ಜಗದಂಬಿಕಾಯಿ ನಮಃ. ರಾಶಿಫಲ. ಹೌದು ಗುರುಜಿ, ಉತ್ತರಾಭಾದ್ರ ನಕ್ಷತ್ರ ಇವತ್ತು ಬಹಳ ವಿಶೇಷವಾದ ದಿನ, ದ್ವಾದಶಿ ಕೂಡ ಅಂತ ಹೇಳ್ತಾ ಇದ್ರಿ. ಇನ್ನು ರಾಶಿ ಫಲಗಳಲ್ಲಿ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಮಹಾಮೃತ್ಯುಂಜಯಾಯ ನಮಃ, ರುದ್ರಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿಗೋಸ್ಕರ, ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಲಾಭಕ್ಕೋಸ್ಕರ, ಜೊತೆಗೆ ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಆಪಾದನೆಗಳ ಸಹಿತ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಇಲ್ಲದ ನಿಂದನೆ ಮಾತುಗಳನ್ನು ಕೇಳುವಂಥ ಸನ್ನಿವೇಶವು. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಡ್ಡಿ ಆತಂಕ ಅನ್ನೋದು ಸಾಕಷ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಜೋಪಾನ. ಯಾವುದೇ ಸಮಸ್ಯೆಗಳಿಗಾದರೂ ಅದಕ್ಕೊಂದು ಸೂಕ್ತ ಪರಿಹಾರ ಮಾಡಬೇಕು. ಆ ಪರಿಹಾರವನ್ನು
ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂತಹ ಇವತ್ತು ಮಂಗಳವಾರ ಮಂಗಳಕರವಾದಂತಹ ದಿನ. ಕುಜನ ಅನುಗ್ರಹಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯ ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿಯೂ ಆಗುತ್ತೆ. ಹಾಗೆ ಮೇಷರಾಶಿಯವರು ಇವತ್ತಿನ ದಿವಸ ರಕ್ತಚಿಂತನದಿಂದ ಅಥವಾ ಕೆಂಪು ಗಂಧವನ್ನು ಹಣೆಗಿಡೋದ್ರಿಂದ ಕೆಲವು ದೋಷಗಳಿಂದ ಮುಕ್ತರಾಗಿ ನೆಮ್ಮದಿಯಾಗಿರಬಹುದು. ತುಳಸಿಯ ಪ್ರಾರ್ಥನೆ ಮತ್ತಷ್ಟು ಅನುಕೂಲವಾಗಿರುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯ ಭಯವಿಲ್ಲ. ಮನಸ್ಸು ನೆಮ್ಮದಿ, ಶಾಂತಿ ಮತ್ತು ಸಮಾಧಾನದಿಂದ ತಾವು ಅಂದುಕೊಂಡಂತಹ ಎಲ್ಲವನ್ನು ಸಹಿತ ಸಿದ್ಧಿಸ್ಕೊಳ್ಬಹುದು. ಇವತ್ತಿನ ದಿವಸ ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ನೂತನವಾದಂಥ ಹೊಸ ವಸ್ತ್ರಗಳಾಗಲಿ ಅಥವಾ ಹೆಚ್ಚು ಅಲಂಕಾರ ಇರತಕ್ಕಂಥ ವಸ್ತ್ರಗಳಾಗಲಿ ಅಥವಾ 4 ಜನ ಏಕಕಾಲದಲ್ಲಿ ಅವನ್ನ ದೃಷ್ಟಿಸಿ ನೋಡಬೇಕು ಅಂತಹ ಒಂದು ವಸ್ತ್ರಗಳನ್ನು ಧರಿಸುವಂಥ ಮನಸ್ಥಿತಿ ಅಥವಾ ಅಷ್ಟು ಅಲಂಕಾರವಾಗಿರಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ರ ಮನಸ್ಥಿತಿನ ತಂದುಕೊಂಡಿರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಎಡಗಡೆ ಮೊಣಕಾಲಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ. ನಡಿಬೇಕಾದ್ರೆ ಬಹಳ ಸೂಕ್ಷ್ಮತೆ ಇರುತ್ತೆ, ಒಳ್ಳೆಯದರಲ್ಲಿ. ಆದರೂ ನಡಿಬೇಕಾದ್ರೆ ಸಾಕಷ್ಟು ಹೀಲ್ಡ್ ಸ್ಲಿಪ್ಪರ್ಸ್ನ ಹಾಕ್ತೀರಿ ಹೆಣ್ಣುಮಕ್ಕಳು, ಭಾಳ ಜೋಪಾನ. ಇವತ್ತು ನಿಮಗೆ ನೋಡಲಿಕ್ಕೆ ಸೌಂದರ್ಯ ಚೆನ್ನಾಗಿ ಕಾಣಬಹುದು. ಮುಂದೆ ಸ್ವಲ್ಪ ದಿವಸ ಕಳೆದ ನಂತರ ಸೊಂಟಕ್ಕೆ ಬಲವಾದ ಪೆಟ್ಟಿರುತ್ತೆ. ಯಾಕೆಂದರೆ ಮುಂದೊಂದು ದಿವಸ ನಿಮ್ಮ ಗರ್ಭದಿಂದ ಒಂದು ಪುತ್ರ ಅಂದರೆ ಒಂದು ಸಂತಾನವಾಗಬೇಕಂತ ಸನ್ನಿವೇಶಗಳಲ್ಲಿ ಹಿಂದೆ ಬೆನ್ನುಮೂಳೆ ಭಾಳಷ್ಟು ನೋವು ಅನುಭವಿಸ್ತೀರಿ. ಯಾತಕ್ಕಾಗಿ ಆಯಾ ಪದಗಳು ಆಯಾ ಕಾಲದಲ್ಲೇ ನಾನು ಈ ವಿಷಯಗಳನ್ನು ತಿಳಿಸಬೇಕಾಗಿ ಬರುತ್ತೆ. ರಾಶಿಗೆ ಸಂಬಂಧಪಟ್ಟದ್ದಲ್ಲ ಇದು, ಜನರಲಾಗಿ ಎಲ್ಲರೂ ತಿಳ್ಕೊಳ್ತಕ್ಕಂತಹದ್ದು. ಹೀಲ್ಡ್ ಸ್ಲಿಪ್ಪರ್ಸ್ನ ಹೆಣ್ಣು ಮಕ್ಕಳು ಹಾಕುವಂಥದ್ದು ತುಂಬ ದೊಡ್ಡ ತಪ್ಪಿದೆ ಅದು. ಯಾಕೆಂದರೆ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯತ್ತನ್ನು ಯೋಚನೆ ಮಾಡಿದ್ರೆ ಈಗ ನೀವು ಬಾಲ್ಯದಲ್ಲಿ ನಿಮ್ಮ ಸೌಂದರ್ಯಕ್ಕೋ ನಿಮ್ಮ ಅಲಂಕಾರಕ್ಕೋ ಅಥವಾ ನೀವು ಚೆನ್ನಾಗಿ ಕಾಣಬೇಕು ಅಂತನೋ ನೀವು ಹೀಲ್ಡ್ ಸ್ಲಿಪ್ಪರ್ಸ್ ಈ ಥರ ಹಾಕಿ ನಿಮ್ಮ ಮುಂದಿರ್ತಕ್ಕಂತಹ ಆ ಬೆರಳುಗಳ ಪಾದವನ್ನು ಭೂಮಿಗೆ ಅದುಮಿ ಹಿಂಭಾಗದಲ್ಲಿರ್ತಕ್ಕಂತಹದ್ದು ಅದನ್ನು ಮೇಲ್ಭಾಗಕ್ಕೆ ಎತ್ತಿಡಿದಾಗ, ಅಂದರೆ ಹಿಮ್ಮಡಿನ ಮೇಲಕ್ಕೆ ಹಿಂಗೆ ಎತ್ತಿಡಿದಾಗ ನಿಮ್ಮ ದೇಹದ ತೂಕ ಮುಂಭಾಗಕ್ಕೆ ಕೂತ್ಕೊಂಡಿರುತ್ತೆ. ಆಗ ಇಲ್ಲದ ಸಮಸ್ಯೆಯನ್ನು ನೀವು ತಂದೊಡ್ಕೊಳ್ತೀರಿ. ಸಾಧ್ಯವಾದಷ್ಟು ಹೀಲ್ಡ್ ಸ್ಲಿಪ್ಪರ್ಸ್ ಆಗ್ತಕ್ಕಂಥದ್ದು ತುಂಬ ದೊಡ್ಡ ತಪ್ಪಿದೆ. ಅದು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ. ಆದರೆ ನಿಮಗೆ ವೈದ್ಯರು ಈ ವಿಚಾರ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಎಲ್ಲರೂ ಎಲ್ಲ ವಿಚಾರಗಳನ್ನು ಹೇಳ್ತಾ ಹೋದರೆ ಕೇಳೋದಿಲ್ಲ ನೀವು. ಆದರೆ ಒಂದು ವಿಚಾರ ಈ ಧರ್ಮದ ಪೀಠದಲ್ಲಿ ಕೂತು ನಾನು ನಿಮಗೆ ಹೇಳೋದು ಏನಕ್ಕೋಸ್ಕರ ಅಂದರೆ ಇವತ್ತು ನಿಮಗೆ ಅಲಂಕಾರ ಅನ್ನಿಸ್ಬೋದು, ನಾಳೆ ನೀವೇ ನೋವು ಪಡ್ತೀರಿ. ನೀವು ನೋವು ಪಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದರತಕ್ಕಂಥ ಧರ್ಮ ಸೂಕ್ಷ್ಮಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಹೀಲ್ಡ್ ಸ್ಲಿಪ್ಪರ್ಸ್ ಹಾಕುವಂಥದ್ದು ತುಂಬ ದೊಡ್ಡ ತಪ್ಪಿದೆ. ಅದು ನಿಮ್ಮ ಮುಂದಿನ ಆರೋಗ್ಯಕ್ಕೆ ಬಹಳ ತೊಂದರೆ ಕೊಡುತ್ತೆ. ಯೋಚನೆ ಮಾಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲ ಗುರುಗಳು ಹೇಳಿದ್ದಾರೆ ಸ್ವಲ್ಪ ನಾವು ಅದನ್ನು ಆಲಿಕೆ ಮಾಡೋಣ ಅಂದರೆ ಅದನ್ನು ಸ್ವಲ್ಪ ದೂರ ಇಡಿ. ಇಲ್ಲ ನಮ್ಗೆ ಬೇಕೇ ಬೇಕು ಅಂದರೆ ಹೀಲ್ಡ್ ಜೊತೆ ಇನ್ನೂ ಒಂದು ಅರ್ಧ ಅಡಿ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ನಾನು ಬೇಡ ಅಂತ ಹೇಳೋದಿಲ್ಲ. ಮುಂದಾಗುವಂಥ ಸಮಸ್ಯೆ ಏನು ಅಂತ ನಿಮಗೆ ಗೋಚರಿಸಿ ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಗರ್ಭಿಣಿಯರಂತೂ ಹಾಕ್ಲೇಬಾರ್ದು ಅಂತ ಕೂಡ ಹೇಳ್ತಾರೆ. ಗರ್ಭಿಣಿಯರು ಹಾಕಬಾರ್ದಮ್ಮ, ಯಾರೂ ಹೀಲ್ಡ್ ಸ್ಲಿಪ್ಪರ್ ಹೆಣ್ಮಕ್ಳು ಹಾಕಬಾರ್ದು. ಬೆನ್ನು ಮೂಳೆ ತಳಭಾಗದಲ್ಲಿ ನೀವು ಕೂತ್ಕೊಳ್ತಕ್ಕಂಥ ಸ್ಥಳ ತಳಭಾಗದಲ್ಲಿ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ವ್ಯತ್ಯಾಸ ಆಯಿತು ಅಂದರೆ ಗರ್ಭ ಧರಿಸ್ತಕ್ಕಂತಹ ಸನ್ನಿವೇಶದಲ್ಲಿ ಆ ಸನ್ನಿವೇಶದಲ್ಲಿ ಆಗುವ ಸಮಸ್ಯೆಗಳಿದೆಯಲ್ಲ ಅದು ತಡ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ನಾಳೆ ಡೆಲಿವರಿ ಟೈಮ್ನಲ್ಲೂ ನಿಮಗೆ ತೊಂದರೆ ಆಗುತ್ತೆ. ನಾಳೆ ದಿವಸ ನೀವು ಓಡಾಡುವಂಥ ಕಾಲದಲ್ಲೂ ನಿಮಗೆ ತೊಂದರೆ ಇರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ದೇಹ ಸ್ಥಿತಿಗೆ ಅನುಕೂಲವಾಗುವಂಥ ರೀತಿಗೆ ಅದು ಅಲ್ಲ. ಅದಕ್ಕೋಸ್ಕರ ಹೀಲ್ಡ್ ಸ್ಲಿಪ್ಪರ್ಸು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿ. ಹೀಲ್ಡ್ ಸ್ಲಿಪ್ಪರ್ಸ್ ಇರಲಿ, ತಾಳೆ ಸಣ್ಣದಾಗ ಒಂದು ಬೋಲ್ಟ್ ಇಟ್ಟು ಅದನ್ನು ಅಷ್ಟು ಉದ್ದ ಮಾಡಿರ್ತಾರೆ. ಏನೋ ಅದು ಮಾಡಿರಬಹುದು ಅಲಂಕಾರಕ್ಕೋಸ್ಕರ, ಆದರೆ ಅದನ್ನು ನೀವು ಧರಿಸಿದಾಗ ಅಂಥ ಸ್ಲಿಪ್ಪರ್ ಹಾಕೊಂಡು ಓಡಾಡುವಾಗ ಸ್ವಲ್ಪ ಕಾಲು ಸ್ಲಿಪ್ ಆಯ್ತು ಅನ್ನೋ ಉಳುಕ್ಬಿಟ್ರೆ ದೇವರೇ ಗತಿ. ಒಳ್ಳೆಯದಾಗಲಿ. ಗುರುಜಿ, ವೃಷಭ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಮಿಥುನಕ್ಕೆ ಹೋಗೋಣ. ಹೌದು ಗುರುಜಿ, ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಅಚ್ಚುಕಟ್ಟಾಗಿ ಮಾಡ್ತೀರಿ, ಬಹಳ ನೆಮ್ಮದಿಯುತವಾಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಧರ್ಮದ ಬಗ್ಗೆ, ಒಂದು ಒಳ್ಳೆಯ ಒಂದು ಮಾರ್ಗದ ಬಗ್ಗೆ, ಇವತ್ತು ಅನುಷ್ಠಾನಗಳ ಬಗ್ಗೆ ನಂಬಿಕೆ ಇಲ್ಲದಿದ್ದವರು ಒಮ್ಮೆ ಕೈ ಮುಗಿತಾರೆ. ಕಾರಣ ಮಿಥುನ ರಾಶಿಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರ ಎಚ್ಚರಿಕೆ ಗೊತ್ತಾಗುತ್ತೆ. ಅದರಿಂದ ಇವತ್ತಿನ ಕಾಲಧರ್ಮ ಅಷ್ಟು ಸಂಬಂಧಿಸುವುದಲ್ಲ. ಮಿಥುನ ರಾಶಿಯವರು ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಪಡೆಯಿರಿ. ಒಳ್ಳೆಯದಾಗಲಿ. ಈಗ ಸ್ವರ ಜ್ಯೋತಿಷ ವಿಭಾಗ ಪ್ರಾರಂಭ ಮಾಡೋ ಸಮಯ. ಮೊದಲನೇ ಕರೆ ಮಾಡಿರೋರು ಯಾರು ಅಂತ ಕೇಳೋಣವಾ ವೀಕ್ಷಕರೇ? ಹಲೋ
ಹಲೋ, ನಮಸ್ತೆ, ಯಾರ್ ಮಾತಾಡ್ತಿರೋದು? ನಾನು ಪ್ರಭಾ ಅಂತ ದಿವ್ಯಾವ್ರೆ, ನಮಸ್ತೆ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಿಕ್ಕಮಂಗ್ಳೂರಿನಿಂದ. ಬಹಳ ಸಂತೋಷ. ನೀವು ಕೂಡ ಆಚರಿಸ್ತೀರಾ ತುಳಸಿ ಹಬ್ಬನ ಮನೇಲಿ? ಆಚರಿಸ್ತೀವಿ. ಬಹಳ ಸಂತೋಷ. ದೀಪಾವಳಿ ಸ್ವೀಟೇ ಕಳ್ಸಿಲ್ವಲ್ರಿ ನೀವು ನಮ್ಗೆ? ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಭಾ ಅವ್ರೆ? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ನನ್ನ ಮಗ ಹೌದಾ? ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಗುರುಜಿ ಇದಾರೆ, ಮಾತಾಡಿ. ನಾನು ನಿಮ್ ಕಾರ್ಯಕ್ರಮಕ್ಕೆ ತುಂಬಾ ಪತ್ರಗಳು ಕೂಡ ಕಳ್ಸಿದ್ದೆ, ಮಗನ್ ಕಣ್ಣಿನ ರೇಖೆ ಎಲ್ಲ ಕಳ್ಸಿದ್ದೆ. ಅವನ ಹತ್ರನೇ ಮಾತಾಡಿಸ್ತೀನಿ, ಪಕ್ಕದಲ್ಲಿದ್ದಾನೆ. ಖಂಡಿತ ಮಾತಾಡ್ಸಿಮ್ಮ. ಗುರುಜಿ ಇದಾರೆ, ಮಾತಾಡ್ಸಿಮ್ಮ. ಹಲೋ 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 ಹಲೋ, ಮಾತಾಡಮ್ಮ. ನಮಸ್ತೆ ಗುರುಜಿ. ನನ್ ಮಗ ಈಗ 5.5 ವರ್ಷ ಗುರುಜಿ. ಅವನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಅವನ ಹತ್ರನೇ ಮಾತಾಡ್ತೀನಿ. ಸ್ವಲ್ಪ ಅವ್ನ ಸ್ವರ ಕೇಳ್ಬಿಟ್ಟು ಏನ್ ಸಮಸ್ಯೆ ಸಾಲ್ವ್ ಆಗುತ್ತಾ ಹೇಳಿ ಗುರುಜಿ. ಖಂಡಿತ ತಾಯಿ, ಕೊಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಗು, ಏನ್ ಮಾಡ್ತಾ ಇದೀಯಾ? ಹಲೋ ಹಲೋ, ನಮಸ್ತೆ, ಏನ್ ಮಾಡ್ತಾ ಇದೀಯಾ? ಏನ್ ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸ್ನ ಈಗ? ಹಲೋ, ಬೆಳಿಗ್ಗೆ ಟಿಫನ್ ಮಾಡ್ದಾ? ಹಲೋ ಕೊಡಿಮ್ಮ, ಫೋನ್ ಕೊಡಿಮ್ಮ, ಮಾತಾಡ್ತಾ ಇದ್ದೀನಿ. ಹಲೋ ಹಲೋ, ಗುರುಜಿ ಕೇಳಿಸ್ತಾ ಇಲ್ವಾ ಗುರುಜಿ? ನನಗೆ ಕೇಳಿಸ್ತಾ ಇದೆಯಮ್ಮ, ನಾನು ಮಾತಾಡ್ತಾ ಇದ್ದೀನಿ, ಮಗುನು ಮಾತಾಡ್ತಾ ಇದ್ದೀನಿ. ಕೊಡಿ ತಾಯಿ. ಮಗು ಕೈಯಲ್ಲಿ ಮಾತಾಡಿಸ್ತೀನಿ ಗುರುಜಿ. ಮಾತಾಡ್ಸಿಮ್ಮ. ಗುರುಜಿ ಹಾ ಮಗು, ಹೇಳು, ನಿನ್ ಪೂರ್ತಿ ಹೆಸರು ಹೇಳು. ನಿನ್ನ ಹೆಸರೇನಪ್ಪ? ಮನೋಜ್. ಪಟಾಕಿ ಹೊಡ್ದಾ? ಯಾಕೆ ಮನೋಜ್? ಬೆಳಿಗ್ಗೆ ಟಿಫನ್ ಏನ್ ಮಾಡ್ದೆ? ಹಲೋ, ಹಾಲು ಕುಡ್ದಾ? ಈಗೆದ್ದಾ? ಆಯ್ತು. ಹಲೋ ಮನೋಜ್. ಹಲೋ ಮನೋಜ್. ಮನೋಜ್, ನಿನ್ನ ಸ್ನೇಹಿತರು, ನಿನ್ನ ಫ್ರೆಂಡ್ಸ್ ಇದ್ದಾರಾ? ಹಲೋ ಗುರುಜಿ. ಅಮ್ಮ, ಹಲೋ, ಮಾತಾಡಿಮ್ಮ. ಅದೇ ಅವನು ಹುಟ್ಟಿದಾಗಿಂದ ಏನು ಸಮಸ್ಯೆ ಇರ್ಲಿಲ್ಲ ಗುರುಜಿ. ಈಗ 3 ವರ್ಷ ಆಯ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ತುಂಬಾ ಆಸ್ಪತ್ರೆಗೆಲ್ಲ ತೋರಿಸ್ತಾ ಇದೀವಿ. ಅವನ್ ಸ್ವರ ತರಂಗದಲ್ಲಿ ಅದು ಕ್ಯೂರ್ ಆಗುತ್ತಾ ಏನಾಗುತ್ತೆ ಗುರುಜಿ? ಕ್ಯೂರ್ ಆಗುತ್ತೆ ತಾಯಿ, ಬಹಳ ಅನುಕೂಲ ಆಗುತ್ತೆ. ನಾನು ಅದಕ್ಕೋಸ್ಕರನೇ ಅವನು ಅಷ್ಟು ಮಾತಾಡ್ಸಿದ್ದು. ಅಮ್ಮ, ನಿಮ್ಮ ಫೋನ್ ಕಟ್ ಮಾಡಿಬಿಡಿ, ಲೈನ್ ಪ್ರಾಬ್ಲಮ್ ಬರ್ತಾ ಇದೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಮಗುವಿನ ಸ್ವರತರಂಗದಲ್ಲಿ ಈಗ ಕಿಡ್ನಿ ಸಮಸ್ಯೆ ಅಂತ ತಾವು ಏನು ಹೇಳ್ತಿದ್ದೀರೋ, ಇದನ್ನು ಶೀಘ್ರವಾಗಿ ಗುಣಪಡಿಸ್ಕೊಳ್ಬಹುದು. ಇನ್ನೂ ಮೊದಲನೇ ಹಂತದಲ್ಲಿದೆ. ಆದರೂ ಅಂತಹ ದೊಡ್ಡ ಸಮಸ್ಯೆ ಏನಲ್ಲ ಅನ್ನಿಸ್ತಾ ಇದೆ. ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೊಂಡು ಈ ಮಗುವಿನ ಆರೋಗ್ಯನ ಸರಿಪಡಿಸ್ಬೋದು, ತೊಂದರೆ ಇಲ್ಲ. ಮಗುವಿನ ಸ್ವರತರಂಗದಲ್ಲಿ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಸಂಬಂಧಿಸುವುದಲ್ಲದ್ರಿಂದ ಕಳೆದ 3 ವರ್ಷದಿಂದ ಈ ಸಮಸ್ಯೆ ಅಂತ ಹೇಳ್ತಿದ್ದೀರಿ. ಇನ್ನೂ 1 ವರ್ಷ 4 ತಿಂಗಳ ತನಕ ಹೀಗೆ ಇರುತ್ತೆ. ಬಟ್ ಆದಷ್ಟು ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಂಡು ಮಗುವಿಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು, ಬೇಕಾದಂತಹ ಒಳ್ಳೆ ಮೆಡಿಸಿನ್ನ ಕೊಡೋದು ಬಹಳ ಉತ್ತಮ. ಆದರೆ ಡಯಾಲಿಸಿಸ್ ತನಕ ಹೋಗಬೇಡಿ. ಡಯಾಲಿಸಿಸ್ ಹೋಗೋದಕ್ಕೆ ಮುಂಚಿತವಾಗಿ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ವೈದ್ಯರಲ್ಲೂ ಸಹಿತ ಸಾಕಷ್ಟು ಜನ ಜ್ಞಾನಿಗಳಿದ್ದಾರೆ. ಅಂತಹ ಜ್ಞಾನಿಗಳಲ್ಲಿ ಯಾರು ಸಮಸ್ಯೆ ಕಿಡ್ನಿ ಪ್ರಾಬ್ಲಮ್ ಅಂತ ಹೋಗ್ತಾರೋ, ಹೋದ 4-5 ದಿವಸಗಳಲ್ಲಿ ಅಥವಾ 1 ವಾರ 2 ವಾರಗಳಲ್ಲೇ ಫಸ್ಟ್ ಅವ್ರನ್ನ ಒಂದು ಡಯಾಲಿಸಿಸ್ಗೆ ಕರ್ಕೊಂಡು ಹೊರಟೋಗ್ತಾರೆ. ಆದಷ್ಟು ಡಯಾಲಿಸಿಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ 1-4 ಜನ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದರ ಅವಶ್ಯಕತೆಗೆ ಬೇಕಾದಂಥ ಸಾಕಷ್ಟು ಮೆಡಿಸಿನ್ಸ್ ಈಗ ಬದಲಾವಣೆಗಳು ಬರ್ತಾ ಇದೆ. ಅದು ಅನುಕೂಲನೂ ಆಗ್ತಾ ಇದೆ. ಯಾಕೆಂದರೆ ಒಮ್ಮೆ ನೀವು ಡಯಾಲಿಸಿಸ್ಗೆ ಹೋದರೆ ನಿಮ್ಮ ಲೈಫ್ ಲಾಂಗು, ಜೀವನ ಪೂರ್ತಿ ಇದು ನಡೀತಕ್ಕಂಥದ್ದಾಗುತ್ತೆ. ಜೀವನ ಪೂರ್ತಿ ಅದು ನೋವು ಅನುಭವಿಸ್ಬೇಕಾಗತ್ತೆ. ಅದಕ್ಕೂ ಮುನ್ನ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ಒಳ್ಳೆಯ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವತ್ತು ಸಾಕಷ್ಟು ಮೆಡಿಸಿನ್ಸ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ವೈದ್ಯರು ಸಾಕಷ್ಟು ಜನ ಇದ್ದಾರೆ. ಒಂದು ಸತಿ ಆಲೋಚನೆ ಮಾಡಿಸಿ ಸರಿಯಾದ ಮಾರ್ಗದರ್ಶನ ನಡೆದಿರಿ. ಜೊತೆಗೆ ಈ ಮಧ್ಯದಲ್ಲಿ ಸಾಧ್ಯವಾದರೆ ಒಂದು ಬಿಳಿ ವಸ್ತ್ರ, 1 ಇಡೀ ಉದ್ದಿನಬೇಳೆ, ಈ ತರಹ 9 ಭಾನುವಾರ ಬಿಳಿ ವಸ್ತ್ರ, 1 ಇಡೀ ಉದ್ದಿನಬೇಳೆ, ಇದನ್ನು 9 ಭಾನುವಾರ ನೀವು ಮನೆಯಲ್ಲಿ ಪೂಜೆ ಮಾಡಿ ಸಂಜೆ ರಾಹುಕಾಲದಲ್ಲಿ ದೇವಿ ದೇವಸ್ಥಾನದಲ್ಲಿ ಆ ಮಗು ಕೈಯಲ್ಲಿ ಕೊಡಿಸೋದ್ರಿಂದ ಮಗುವಲ್ಲಿರ್ತಕ್ಕಂತಹ ಇಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ದೂರ ಮಾಡ್ಕೊಳ್ಬೋದು. ನಿಮ್ಮ ಮಗು ಬೇಗ ಗುಣವಾಗಲಿ, ಈ ಸಮಸ್ಯೆಯಿಂದ ಹೊರಗಡೆ ಬರಲಿ ಅಂತ ನಾನು ಸಹಿತ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿ ಆಶೀರ್ವಾದದಿಂದ ಆ ಮಗು ಬೇಗ ಆರೋಗ್ಯವಾಗಿ ಚೆನ್ನಾಗಿರಲಿ. ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಸಹಿತ ಆದಷ್ಟು ಬೇಗ ಗುಣ ಆಗಲಿ. ಒಳ್ಳೆಯದಾಗಲಿ ತಾಯಿ.
ವೀಕ್ಷಕರೇ, ನಾವು ಕೂಡ ಗುರೂಜಿಯವರಂತೆ ಮನೋಜ್ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥಿಸೋಣ. ಧನ್ಯವಾದಗಳು ಪ್ರಭಾವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮೇಡಮ್? ನಮಸ್ತೆ ಮಾ, ಭಾರತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಭಾರತಿ ಅವರ? ನನ್ನ ಗುರುಜಿ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಗುರೂಜಿ ಬಗ್ಗೆ ಮಾತಾಡೋದಕ್ಕೆ ಕರೆ ಮಾಡಿದಾರ, ಬಹಳ ಸಂತೋಷ ಅಮ್ಮ. ಎಲ್ರು ತಮ್ಮ ಬಗ್ಗೆ ಕೇಳ್ಕೊಳ್ಳೋದಕ್ಕೆ ಕರೆ ಮಾಡ್ತಾರೆ. ಮಾತಾಡಿ ಮಾ, ಗುರೂಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ನಿಜವಾಗ್ಲೂ ನಾನು ನಿಮ್ ಬಗ್ಗೆನೇ ಮಾತಾಡ್ಬೇಕು. ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನಂಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಅದು ಲೈನ್ ಸಿಕ್ತಿರೋದು ನಿಜವಾಗ್ಲೂ. ಶನೇಶ್ವರ ಶಾಂತಿ ಯಾಗ ಮಾಡಿದ್ರಿ, ಅಲ್ಲಿಗೆ ನಾನು ಬಂದಿದ್ದೆ. ನಿಜವಾಗ್ಲೂ ಅದು ಕೊರೋನಲ್ಲಿ ತುಂಬಾ ಚೆನ್ನಾಗಿ ನಡೀತು. ಅದ್ದೂರಿ ಕಾರ್ಯಕ್ರಮ ಅದು. ನಂಗಂತೂ ಏನ್ ಹೇಳ್ಬೇಕು ನೋಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲಿ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದನೋ ಅಥವಾ ಇಲ್ಲಿ ಸ್ವಾಮಿ ಶನೇಶ್ವರನ ಅನುಗ್ರಹನೋ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲಾ ನವಗ್ರಹಗಳ ಆಶೀರ್ವಾದ ನಿಮ್ಮಿಂದ, ನಿಮ್ಮ ಈ ಕಾರ್ಯಕ್ರಮದಿಂದ ಇಡೀ ರಾಜ್ಯದ ಜನತೆಗೆ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಸ್ವಾಮಿ ವಿಶೇಷ ಅಲಂಕಾರ, ನಿಮ್ಮ ಸಾಂತ್ವನ ಜೊತೆಗೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಶಾಂತಿಯಿಂದಲೇ ಸಹಕರಿಸಿದ್ರು. ಅದಕ್ಕಂತ ಹ್ಯಾಟ್ಸ್ ಆಫ್ ಗುರುಜಿ. ಅಷ್ಟೇ ಅಲ್ಲ, ಅಷ್ಟೊಂದ್ ಜನ, ಎಲ್ಲಂದ್ರಲ್ಲಿ ಜನ, ಬೆಟ್ಟ ಗುಟ್ಟ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಜನನೇ, ಜನಸಾಗರ ಜನ. ನಿಮ್ಮ ಸೇವೆಗೆ ನಿಮ್ಮ ಆಶೀರ್ವಾದ ಪ್ರತಿ ಮಾಸದಲ್ಲೂ ಎಲ್ಲಾ ಭಾಗಗಳಲ್ಲೂ ಆಗ್ಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ, ಮಾಡ್ಕೊಳ್ತಾ ಇದ್ದೀನಿ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಅಷ್ಟೇ ಅಲ್ಲ ಗುರುಜಿ, ಮತ್ತೆ ನೀವು ಆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಿದ್ವಿ. ಅದು ನಿಮ್ ವೈಯಕ್ತಿಕ ವಿಷಯದ ಬಗ್ಗೆ ಅಲ್ಲ, ಇಡೀ ಜನರೇ ಅಂದ್ರೆ ನಮ್ಮ ಮನೆ ಮಕ್ಳ ಬಗ್ಗೆ ಈ ವಿಷಯ ಗುರುಜಿ. ಎಲ್ಲ ಮನೆಯಲ್ಲಿ ಮನ್ಸಿನಲ್ಲಿ ಇತ್ತು ಇದು. ಆದ್ರೆ ಅದನ್ನ ಇಷ್ಟೊಂದು ಶ್ರಮ ತಗೊಂಡು ನೀವು ಜವಾಬ್ದಾರಿಯಿಂದ ಕೈ ಜೋಡಿಸಿ ನಮ್ ಮನೆ ಮಕ್ಳನ್ನೆಲ್ಲ ಕಾಪಾಡ್ತೀರಾ ಅಂತ ನಾವು ನಂಬ್ಕೊಂಡಿದ್ವಿ. ಎಲ್ಲಾ ಕಡೆ ಸ್ಕೂಲ್ಸ್ ಅಲ್ಲಿ ಮಕ್ಳ ಬಗ್ಗೆ ಈ ತರ ಎಲ್ಲ ಕೇಳಿ ತುಂಬಾನೇ ಭಯ ಅನಿಸ್ತಾ ಇದೆ, ಆತಂಕ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಏನು ನಮ್ಗೆ ಇದ್ ಮಾಡ್ತೀರಾ ಗೊತ್ತಿಲ್ಲ. ಇಲ್ಲಮ್ಮ, ಆ ವಿಚಾರವಾಗಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಯಾಕೆಂದ್ರೆ ಇವಾಗ ನೋಡಿ, ಅಷ್ಟು ಮೊನ್ನೆ ನಾವೆಲ್ಲ ಮಾತಾಡಿ ಅಷ್ಟೆಲ್ಲ ವಾಹಿನಿಗಳಲ್ಲಿ ಬಂದಿದೆ. ಪುನಃ ಈಗ ತೀರ್ಥಹಳ್ಳಿ ಆ ಸಮೀಪದಲ್ಲಿ ನಿನ್ನೆ ಒಂದು ಇದು ಭಾಗ ನೋಡಿದ್ರೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಯಾರು ತಾನೇ ಮಕ್ಕಳನ್ನ ನೆಮ್ಮದಿಯಾಗಿ ಮನೆಗೆ ಅವ್ರು ಶಾಲೆ ಕಳಿಸಿ ನೆಮ್ಮದಿಯಾಗಿ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇದೆ. ತಂದೆ ತಾಯಿ ಇದೊಂದು ದೊಡ್ಡ ಆತಂಕವಾಗಿ ಹೋಗ್ತಾ ಇದೆ. ನಾವು ಶಾಲೆ ಕಳಿಸ್ತಿದೀವ, ಎಲ್ಲಿ ಕಳಿಸ್ತಿದೀವಿ ಅನ್ನೋದೇ ಗೊತ್ತಾಗದಿರೋಂಥ ಪರಿಸ್ಥಿತಿ ಬಂದು ಒದಗ್ತಾ ಇದೆ. ಎಲ್ಲ ಕಡೆ ಕೀಚಕರು, ರಾಕ್ಷಸರು ಅಟ್ಟಹಾಸ ಮೆರಿತಾ ಇದ್ದಾರೆ ಈ ವಿಚಾರದಲ್ಲಿ. ಇಷ್ಟು ಮಾಧ್ಯಮಗಳು, ಇಷ್ಟು ಪೊಲೀಸ್ ಅಧಿಕಾರಿಗಳು, ಇಷ್ಟು ಜನ ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸಹಿತ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಇದು ಮಾಡಬಾರ್ದು, ತಪ್ಪು, ಮಹಾಪರಾಧ ಅಂತೇಳಿ ಅದ್ರ ಬಗ್ಗೆ ಶಿಕ್ಷೆನೂ ಕೊಡ್ತಾ ಇದ್ದಾರೆ ಮಾಡ್ತಕ್ಕಂಥವ್ರಿಗೆ. ಆದರೂ ನಿರ್ಭೀತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಅಟ್ಟಹಾಸ ಮೆರೆದು ಹೋಗ್ತಾ ಇದೆ. ಇದಕ್ಕೆ ನಾವು ಸಹಿತ ಮನೇಲಿರ್ತಕ್ಕಂಥವರು, ತಂದೆ ತಾಯಿ ಸ್ವಲ್ಪ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಹೇಗೆ ಶಾಲೆ ಕಳಿಸಬೇಕು, ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಮಕ್ಕಳಿಗೆ ಅವರ ಉಡುಗೆ ತೊಡುಗೆಗಳ ಬಗ್ಗೆ ನಾನು ಸಾಕಷ್ಟು ಕಡೆ ಧ್ವನಿ ಎತ್ತಿದ್ದೇನೆ. ಉಡುಗೆ ತೊಡುಗೆಗಳನ್ನು ಸಾಧ್ಯವಾದಷ್ಟು ಹೀಗೇ ಇರಬೇಕು, ಹಿಂಗೆ ಮಾಡಿ ಮೈತುಂಬ ಬಟ್ಟೆ ಹಾಕಿ ಕಳಿಸಿ ಮಕ್ಕಳಿಗೆ ಅಂತ ಹೇಳ್ತಾನೆ ಇದ್ದೀವಿ. ಆದರೂ ಪೇರೆಂಟ್ಸು ಅವರು ದೊಡ್ಡವರು ಅರ್ಥ ಮಾಡ್ಕೋತಿಲ್ಲ. ಶಾಲೆಗಳಲ್ಲೂ ಅದು ಯಾಕೆ ನಿರ್ಬಂಧನೆ ಹೇರ್ತಾ ಇದ್ದಾರೋ, ಯಾವುದಕ್ಕೆ ಆ ಮಕ್ಕಳಿಗೆ ಅಂಥ ಚಿಕ್ಕ ಪುಟ್ಟ ಬಟ್ಟೆಗಳು ಹಾಕಿ ಆ ಶಾಲೆ ಕರೆಸ್ಕೊಳ್ಬೇಕು ಅಂತ ಇಷ್ಟಪಡ್ತಾರೋ ಅದು ಗೊತ್ತಿಲ್ಲ. ಮೈತುಂಬ ಬಟ್ಟೆ ಹಾಕಿದ್ರೆ ಜ್ಞಾನ ವಿದ್ಯೆ ಅಂಟದಿಲ್ವಾ ತಾಯಿ? ಯಾಕೆಂದ್ರೆ ಪೋಷಕರಾಗಿ ನಿಮ್ಮನ್ನು ನಾನು ಕೇಳುವಂಥ ಒಂದು ಪ್ರಶ್ನೆ ಇದೆ. ನಿಮ್ಮನೆಲ್ಲೂ ಮಕ್ಕಳಿದ್ದರೆ ಮಕ್ಕಳಿಗೆ ಮೈತುಂಬ ಬಟ್ಟೆ ಹಾಕಿ ಕಳಿಸಿದ್ರೆ ಅವರು ಅಜ್ಞಾನಿಗಳಾಗ್ತಾರಾ, ಅವಿದ್ಯಾವಂತರಾಗ್ತಾರಾ, ಅವರಿಗೆ ವಿದ್ಯೆ ಅಂಟೋದಿಲ್ವಾ? ಈ 3 ಪ್ರಶ್ನೆಗೆ ರಾಜ್ಯದ ಜನತೆನೇ ನನಗೆ ಉತ್ತರ ಕೊಡಬೇಕೀಗ. ಯಾಕೆಂದ್ರೆ ನಾನು ಬೇಡ, ಮೈತುಂಬ ಬಟ್ಟೆ ಬೇಕು ಅಂತ ನಮ್ಮ ಅಪೇಕ್ಷೆ, ನನ್ನಂತೆ ಸಾಕಷ್ಟು ಜನ ಎತ್ತಿರ್ಬೋದು ಧ್ವನಿನ. ಆದರೆ ಶಾಲಾ ಕಾಲೇಜುಗಳಲ್ಲಿ ಯಾಕೆ ಇದ್ರ ಮಾಡ್ತಿದ್ದಾರೆ, ಯಾಕೆ ಇಷ್ಟು ಮಂಡಹಾಟ? ಇನ್ನೂ ಇಷ್ಟು ಜನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹಾಳಾಗಿ ಹೋಗ್ತಿದ್ರು ಸಹಿತ, ಇಷ್ಟು ಜನ ಮಕ್ಳಿಗೆ ತೊಂದರೆ ಆಗ್ತಿದ್ರು ಸಹಿತ ಇನ್ನೂ ಪಟ್ಟಿಡಿದು ಆ ಅರ್ಧ ಬಟ್ಟೆ ಹಾಕ್ಕೊಂಡೇ ಓಡಾಡೋಂಥದ್ದು ಏನು ಅದು? ಕನಿಷ್ಠ ಪಕ್ಷ ಮೈತುಂಬ ಬಟ್ಟೆ ಹಾಕಿದ್ರೆ ನೋಡೋವಂಥ ಅವ್ನ ಕಣ್ಣು ಅಷ್ಟು ಕೆಟ್ಟದಾಗ ಕಾಣೋದಿಲ್ವೇನೋ, ಅವನು ಸ್ವಲ್ಪ ಅದನ್ನು ಕಣ್ಣು ಇದು ಮಾಡ್ಕೋಬೋದೇನೋ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಮೈತುಂಬ ಬಟ್ಟೆ ಹಾಕುವಂಥ ಒಂದು ಸಾಂಪ್ರದಾಯವಾದಂಥ ಒಂದು ಪದ್ಧತಿಯನ್ನು ನಾವು ಮೊದಲು ಆಚೆ ತರಬೇಕು. ಅದನ್ನು ಆಚರಣೆಗೆ ತರದಿರ ಇದ್ದರೆ ಖಂಡಿತ ಯಾರೂ ಮಕ್ಕಳ ಉದ್ಧಾರ ಆಗಲ್ವೇನೋ. ಗುರುಜಿ, ನಾನು ಅದನ್ನ ನಿಮ್ಮೆಲ್ಲ ಕೇಳ್ಕೊಳ್ಳೋದಿದ್ದೆ. ಇದಕ್ಕೋಸ್ಕರ ಇಡೀ ಮಹರ್ಷಿ ಕುಟುಂಬವಾಣಿನೇ ನಿಮ್ ಜೊತೆ ಇರುತ್ತೆ. ಸೊ ನೀವು ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮಿಂದನೇ ಈ ಹೋರಾಟ ನಡಿಬೇಕು, ಇದನ್ನ ನಿಲ್ಲಿಸ್ಬೇಕು.
ಅಷ್ಟೇ ನಾನು ಒಳ್ಳೇದಾಗ್ಲಿ. ಕೇಳ್ಕೊಳ್ಳೋದು. ಒಳ್ಳೇದಾಗ್ಲಿ. ಎಲ್ಲರೂ ನನ್ನ ಜೊತೆಲಿ ಇದ್ದೀರಿ ಅಂದರೆ ಖಂಡಿತ ನಾನು ಯಾವತ್ತೂ ಒಂದ್ ಹೆಜ್ಜೆ ಅಲ್ಲ, ಇನ್ನು 16 ಹೆಜ್ಜೆ ಮುಂದೆನೆ. ಯಾಕೆಂದರೆ ಮಕ್ಕಳು ನಿಮ್ದಾದ್ರೆ ಬೇರೆ ಅಲ್ಲ, ನಮ್ದಾದ್ರೆ ಬೇರೆ ಅಲ್ಲ. ಮಕ್ಕಳೆಲ್ಲರಿಗೂ ಮಕ್ಕಳೇ. ಆ ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕು. ಆ ಮಕ್ಕಳಲ್ಲಿ ಆಗ್ತಾ ಇರ್ತಕ್ಕಂಥ ನೋವನ್ನ ಹೊಡೆದೋಡಿಸುವಂಥ ಒಂದು ಕಾಯಕಕ್ಕೆ ಯಾರ್ಯಾರು ನನ್ನ ಜೊತೆ ಕೈ ಜೋಡಿಸ್ತಿರೋ ಕೈ ಜೋಡಿಸಿ. ಖಂಡಿತ ಹೇಳ್ತಿದ್ದೀನಿ, ಮೊನ್ನೆ ಅಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ, ಬೆಂಗಳೂರಿನ 4 ಮೂಲೆಗೂ ಇದೊಂದು ದೊಡ್ಡ ಹೋರಾಟ ಅಂತಾನೆ ಮಾಡೋಣ. ನಾನು ಬರ್ತೀನಿ, ನೀವು ಎಲ್ಲೇ ಆದರೂ ನಾನು ಕರೀರಿ. ಖಂಡಿತ ಅಲ್ಲೆಲ್ಲರೂ ಸೇರಿಸಿ ಒಂದು ಒಗ್ಗಟ್ಟಿನಿಂದ ಮಾಡೋಣ. ಶಾಲಾ ಕಾಲೇಜುಗಳಿಗೆ ಒಂದು ತಿಳಿ ಬುದ್ಧಿ ಹೇಳಬೇಕಾಗಿದೆ. ಮತ್ತು ಅವ್ರಿಗೂ ಸಹಿತ ಮಕ್ಕಳು, ಅವರು ಶಾಲಾ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂಥವ್ರಿಗೂ ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಅವ್ರ ಶಾಲೆಗಲ್ದಿರೋ ಮತ್ತೊಂದು ಶಾಲೆಗೆ ಹೋಗ್ತಿರ್ತಾರೆ. ಅಲ್ಲಾಗ್ತಾ ಇರ್ತಕ್ಕಂಥ ಅವಘಡದ ಬಗ್ಗೆ ಅವರು ಸ್ವಲ್ಪ ಪ್ರಜ್ಞೆ ಕಲೀಲಿ. ಯಾಕೆಂದರೆ ಗುರುಗಳು ಪಾಠ ಹೇಳುವಂಥದ್ದು ನಮ್ಮ ತಪ್ಪಾಗುತ್ತೆ. ಗುರುಗಳು ಯಾವತ್ತೂ ದೊಡ್ಡವರೇನೆ. ಅಂಥ ಗುರುಗಳು ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಆ ಸಮವಸ್ತ್ರಗಳನ್ನು ಬದಲಾಯಿಸುವಂಥ ಒಂದು ಕಾಯಕಕ್ಕೆ ಕೈ ಹಾಕಲಿ ಅಂತ ನಾವು ದೇವ್ರನ್ನೇ ಪ್ರಾರ್ಥಿಸೋಣ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ, ಹಲೋ ನಮಸ್ತೆ. ಯಾರು ಮಾತಾಡ್ತಿರೋದು ಸರ್? ಮೇಡಮ್, ನಾವು ಬೆಂಗಳೂರಿಂದ ಲೋಕೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು ಲೋಕೇಶ್ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ, ಗುರುಜಿ ನಮಸ್ಕಾರ. ನಮಸ್ಕಾರ ಲೋಕೇಶ್, ಹೇಳಿ. ನಂದು ಸಾಲ ಸಮಸ್ಯೆ ತೊಡ್ತಾ ಇದೆ ಸರ್. ನಾನು ಸಾಲದ ಸುಳಿದಲ್ಲಿ ಸಿಕ್ಕಿ ನಳ್ತಾ ಇದ್ದೀನಿ ಸರ್. ನನ್ ಕೈಲಿ ಆಗ್ತಿಲ್ಲ. ಆದ್ರೂ ನನ್ನ ಮಕ್ಳು ಇಬ್ಬರಿದ್ದಾರೆ, ನನ್ ಸಂಸಾರ ಇದೆ. ನನ್ ಕೈಲಿ ತಡೆಯಕ್ ಆಗ್ತಿಲ್ಲ. ಆದ್ರೂ ನನ್ ಬಗ್ಗೆ ನಾನು ಸಾಧಿಸ್ಬೇಕು ಅಂತ ಬದುಕಿದೀನಿ. ಬದುಕಿದ್ರು ನನ್ ಜನ ಬಿಡ್ತಾ ಇಲ್ಲ, ಜನ ತಿಂತಾ ಇದಾರೆ. ನಾನು ಬಹಳ ನೋಡಕ್ ತುಂಬಾ ನಳ್ತಾ ಇದೀನಿ ಸರ್. ಯಾತಕ್ಕಾಗಿ ಈ ಪಾಟಿ ಸಾಲ ಮಾಡ್ಕೊಂಡ್ರಿ? ಇದು ನಾನು ಒಂದು ಸಂಸ್ಥೆ ನಡೆಸೋಣ ಅಂತ ಅಂದ್ಬಿಟ್ಟು 5 ಜನ ಪಾರ್ಟ್ನರ್ ಆಗಿ ನನಗೆ ಕೆಲಸ ಮಾಡಿದೆ. ಆ 4-5 ಜನನು ನನ್ಗೆ ತುಂಬಾ ಕೈ ಕೊಟ್ಟು ಇವತ್ತು ದಿವಸ ನನ್ನ ಸಾಲ ಸುಳಿದು ಸಿಕ್ಕಿ ತುಂಬಾ ನಳ್ತಾ ಇದೀನಿ ಸರ್. ನನ್ ಕೈಲಿ ಆಗ್ತಿಲ್ಲ. ಆದ್ರೂ ನಾನು ಬದುಕ್ತೀನಿ, ಏನೋ ಒಂದು ಸಾಧಿಸ್ಬೇಕು ಅಂತ ಬದುಕ್ತಾ ಇದೀನಿ. ಅದು ಜನ ಬಿಡ್ತಿಲ್ಲ. ನನಗೆ ಬಹಳ ಮೋಸ ಮಾಡಿದವರೇ ಜಾಸ್ತಿ ಇದಾರೆ. ನಾನು ಕೊಟ್ಟಿರೋದು ದುಡ್ಡು ಯಾವ್ದು ನನ್ನ ಕೈ ಬಂದಿಲ್ಲ ಇಲ್ಲಿವರೆಗೂ. ಅದ್ರಲ್ಲಿ ನಾನು ತಗೊಂಡೋಗಿ ಅವ್ರ ನಂಬಿಕೆ ಉಳಿಸ್ಕೊಬೇಕು ಅಂತ ನೋಡಿ ನಾನು ತಗೊಂಡೋಗಿ ನಾನು ಇರೋ ಬರೋದೆಲ್ಲ ಮಾರಿ ತಗೊಂಡೋಗಿ ಕೊಟ್ಟಿದ್ದೀನಿ. ಆದ್ರೂ ಜನ ನನ್ನ ಬಿಡ್ತಾ ಇಲ್ಲ. ಆದ್ರೂ ನಾನು ಇಷ್ಟು ನೊಂದು ಹೇಳ್ತೇವೆ. ನೀನು ಕೈಲಿ ನಾನು ಏನೇನೋ ಮಾಡ್ಬೇಕು ಅಂತ ಹೋಗ್ತೀನಿ, ಅಲ್ಲಿ ಏನು ನನ್ನ ಕೈ ಸಕ್ಸಸ್ ಆಗ್ತಾ ಇಲ್ಲ. ಒಂದು ಚಿನ್ನ ಅಂತ ಎತ್ಕೊಳಕ್ ಹೋದ್ರು ಅದು ಕಲ್ಲ ಆಗ್ತಾ ಇದೆ ಇವತ್ತೊಂದ್ ದಿವಸ ನನ್ನ ಕೈಯಲ್ಲಿ. ನಿಮ್ಮ ರಾಶಿ ಯಾವುದು? ನಾನು ಬಹಳನೇ ಯಾರು ಕೈ ಹಿಡಿತೀರ ಅಂತ ಹೋಗ್ತೀರಿ, ಅಲ್ಲಿ ಕೈ ಹಿಡಿಯೋದಿಲ್ಲ, ಯಾರು ಹಿಡಿತಾ ಇಲ್ಲ ಇವತ್ತು ದಿವಸ. ಇಲ್ಲ ಸ್ವಾಮಿ, ನಾನೊಂದು ಮಾತು ಹೇಳ್ತೀನಿ. ಬೇಜಾರಾಗಿ ನನ್ಗೆ ಏನೇನೋ ಕನ್ಸ್ಗಳು ಯಾವ್ದು ನೆರವೇರ್ತಾ ಇಲ್ಲ ಇವತ್ತು ದಿವಸ ನನ್ನ ಕೈಯಲ್ಲಿ. ನಿಮ್ಮ ಹೆಸರು ಪೂರ್ತಿ ಹೇಳಿ. ಲೋಕೇಶ್ ಅಂತ ಗುರುಗಳು. ಲೋಕೇಶ್ ಅವರೇ, ನಿಮ್ ನಕ್ಷತ್ರ ಗೊತ್ತಪ್ಪ? ನಮ್ ನಕ್ಷತ್ರ ಅದು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಸ್ಕೂಲಲ್ಲಿ ಅವಾಗ ಓದ್ಬೇಕಾದ್ರೆ ಮಾತಾಡಿರೋದು, ಸ್ಕೂಲಲ್ಲಿ ಕೊಟ್ಟಿರೋ ಡೇಟ್ ಆಫ್ ಪ್ರಕಾರ 5/6/76 ಅಂತ ಹೇಳ್ತಾರೆ. ಅದು ನಮ್ ತಾಯಿಯವರ ತುಂಬಾ ಇದಾಗಿದೆ. ಅದು ಯಾವತ್ತಿಂದ ಏನಾಗಿದೆ ಅಂತ ಗೊತ್ತಿಲ್ಲ ನನ್ಗೆ. ಯಾರು 38 ವರ್ಷ. ಚಿಂತೆ ಮಾಡಬೇಡಿ, ನೀವು ಈ ಸಮಸ್ಯೆಯಿಂದ ಖಂಡಿತ ಹೊರಗಡೆ ಬರ್ತೀರಿ. ಪ್ರಸ್ತುತ ದಿನಗಳಲ್ಲಿ ನಿಮಗೆ ಈ ಸಮಸ್ಯೆ ಇದ್ರೂ ಸಹಿತ ಇನ್ನು ಸ್ವಲ್ಪ ದಿವಸ ಈ ಕಷ್ಟ ತಪ್ಪಿದ್ದಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 9 ತಿಂಗಳು ಸ್ವಲ್ಪ ಕಷ್ಟವೇ. 9 ತಿಂಗಳು ಇನ್ನು 9 ತಿಂಗಳು ಈ ಪ್ರಕಾರ ನಿಮ್ಮ ಸ್ವರತರಂಗದಲ್ಲಿ ಈ ಕಷ್ಟ ಇದೆ. ಸಾಧ್ಯವಾದಷ್ಟು ಸಾಲ ಕೊಟ್ಟಿರ್ತಕ್ಕಂಥವ್ರು ಅವ್ರನ್ನ ನೀವು ಒಂಚೂರು ಭಿನ್ನತೆಯಿಂದ ಕೇಳ್ಕೋಬೇಕು. ಪರಿಸ್ಥಿತಿ ನಿಮ್ಮ ಸಾಲ ಖಂಡಿತ ನಾನು ತೀರಿಸ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಅವ್ರನ್ನೂ ರಿಕ್ವೆಸ್ಟ್ ಮಾಡಿ. ಹಾಗೆ ನೀವು ಸಾಲ ಕೊಟ್ಟಿರ್ತಕ್ಕಂಥವ್ರು, ನೀವು ಆಚೆ ದುಡ್ಡು ಕೊಟ್ಟಿರ್ತೀರಲ್ಲ, ನೀವು ಕೊಟ್ಟಂಥ ಪುಣ್ಯಾತಂದ್ರು ಯಾವಾಗ ನಿಮ್ಮಲ್ಲಿ ಈ ಥರ ಸೋಲಿಕೆ ಕಾಣ್ತಾರೋ, ಯಾವಾಗ ಈ ಥರ ಅಧೈರ್ಯ ಪಡೋದು ನೋಡ್ತಿರ್ತೀರೋ, ಯಾವಾಗ ನಿಮ್ಮಲ್ಲಿ ಇರ್ತಕ್ಕಂಥ ನೋವನ್ನ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಎದುರುಗಡೆ ಬಂದರೂ ಸಹಿತ ನಿಮಗೂ ಕೇಳಲಿಕ್ಕೆ ಬಾಯಿಲ್ಲ, ಹಂಗಾಗೋಗ್ಬಿಡುತ್ತೆ ಪರಿಸ್ಥಿತಿ. ಗೊತ್ತಾ? ಈ ಸಮಯದಲ್ಲಿ ಭಾಳ ಹುಷಾರು ಬೇಕು, ಧೈರ್ಯ ಬೇಕು. ಧೈರ್ಯದಿಂದ ಹೆದರಿಸ್ಬೇಕು. ನೀವು ಧೈರ್ಯಕ್ಕೆ ಹೋಗ್ಬಿಟ್ರೆ ಖಂಡಿತ ನಿಮ್ಮ ಮಕ್ಕಳಿಗೆ ನೀವು ಆಗಿರೋದಿಲ್ಲ. ಅಂತಹ ಸಮಸ್ಯೆ ಮಾಡ್ಕೋಬೇಡಿ, ಅಧೈರ್ಯ ಪಡಬೇಡಿ. ಖಂಡಿತ ಧೈರ್ಯವಾಗಿರಿ, ಒಳ್ಳೇದಾಗುತ್ತೆ. ನೀವು ಧೈರ್ಯವಾಗಿದ್ದಷ್ಟು ಖಂಡಿತ ಇದು ಹೆದರಿಸ್ತೀರಿ. ಹಲೋ ಹಲೋ, ಹೇಳಿಪ್ಪ. ಗುರುಜಿ, ನನ್ನ ಮಗಳು ಸ್ಕೂಲ್ ಅವಳು ಸ್ವಲ್ಪ ವೀಕ್ ಇದ್ದಾಳೆ ಓದಲ್ಲಿ. ಅದು 1 ನಿಮಿಷ ಕೊಡ್ತೀನಿ. ಕೊಡಪ್ಪ. ಹಲೋ ಗುರುಜಿ ಹತ್ರ ಮತ್ತೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಏನು ಓದ್ತಾ ಇದೆಯಾ? 7th. ಚೆನ್ನಾಗಿ ಓದ್ಬೇಕಲ್ವಮ್ಮ? ನೀನು ಚೆನ್ನಾಗಿ ಓದಿ ನೀನು ಒಳ್ಳೆ ಹೆಸರು ಮಾಡ್ಬೇಕಲ್ವ? ಡ್ಯಾಡಿ ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಅಪ್ಪ ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ನೀನು ಒಳ್ಳೆ ವಿದ್ಯಾವಂತೆ ಆಗ್ಬೇಕಲ್ವಮ್ಮ? ಹೌದು ಗುರುಜಿ. ನೀನು ಇವತ್ತಿನಿಂದಾನೇ ಓದೋದ್ರಲ್ಲಿ ಒಂದು ಹೆಜ್ಜೆ ಮುಂದಾಗಬೇಕು. ಗುರುಗಳು ಹೇಳ್ತಕ್ಕಂಥ ಪಾಠವನ್ನ ಸರಿಯಾಗಿ ಆಲಿಕೆ ಮಾಡಬೇಕು. ನೀನು ಒಳ್ಳೆ ವಿದ್ಯಾವಂತೆ ಇದೆಯಾ, ಜ್ಞಾನವಂತಲಿದೆಯಾ, ನೀನು ಒಳ್ಳೆ ಬುದ್ಧಿವಂತೆ. ನೀನು ಅಂತಹ ಸಮಯದಲ್ಲಿ ಎಲ್ಲೋ ನೀನು ಮಕ್ಕಳ ಜೊತೆ ಸೇರಿ ನೀನು ಸರಿಯಾಗಿ ಓದ್ದಿರ, ಗಮನಕ್ಕೆ ತಗೊಳ್ದಿರ ಇದ್ರೆ ಆಗ ನೋವು ಎಷ್ಟಾಗುತ್ತೆ ಯೋಚನೆ ಮಾಡು. ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ನೀನು ಓದಿಸ್ತಾ ಇರೋದು ನೀನು ಚೆನ್ನಾಗಿ ಓದ್ಲಿ ಅಂತಲ್ವಾ? ಹೌದು ಗುರುಜಿ. ನೀನು ನಾಳೆಯಿಂದಾನೇ ಇವತ್ತಿನಿಂದಾನೇ ನೀನು ಬದಲಾಯಿಸ್ಕೋಬೇಕು ನಿನ್ನ ಬುದ್ಧಿನ.
ನಿನ್ನ ಜ್ಞಾನನ ಮತ್ತಷ್ಟು ಚೆನ್ನಾಗಿ ಓದಿ ಈ ಸತಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ನೀನು ಒಳ್ಳೆ ಮಾರ್ಕ್ಸ್ ತಗೊಂಡು ನನ್ನ ಸ್ವೀಟ್ ಕಳಿಸ್ಬೇಕು. ಸರಿ ಗುರುಜಿ. ಒಳ್ಳೇದಾಗ್ಲಿ ಮಗು. ಸಾಕಷ್ಟು ಜನರ ಕಷ್ಟಕ್ಕೆ ಸ್ಪಂದಿಸಿದ್ವಿ ಗುರುಜಿ. ಈಗ ಮುಂದೆ ಕರ್ಕಾಟಕ ರಾಶಿಯವರು ಬಹುಶಃ ಕಾಯ್ತಿರಬಹುದು. ಹೌದಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನದಿಂದ ಭಾಳಷ್ಟು ಯಶಸ್ಸನ್ನು ನೋಡುತ್ತೀರಿ. ಒಳ್ಳೆ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಇವತ್ತಿನ ದಿವಸ 4 ಜನಕ್ಕೆ ಅನುಕೂಲ ಆಗಬೇಕು, ಹೀಗೇ ಬದುಕಬೇಕು ಅಂತೇಳಿ ಅದೇ ಪ್ರಕಾರವಾಗಿ ಬದುಕಿ ತೋರಿಸುವಂತಹ ಒಂದು ವಿಶೇಷವಾದಂಥ ದಿನ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದ ಕೆಲಸಗಳಲ್ಲಿ ಮತ್ತಷ್ಟು ಶ್ರೇಯಸ್ಕರವಾಗಿ ಒಳ್ಳೆಯ ಕೆಲಸಗಳ ಕಡೆ ನಿಮ್ಮ ಆಲೋಚನೆ ಮಾಡಬೇಕಾದರೂ ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ದೋಷಗಳು ದೂರವಾಗಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ತುಳಸಿ ಪೂಜೆಯಲ್ಲಿ ವಿಶೇಷವಾಗಿ ಸ್ವಾಮಿಗೆ ಮಂದಾರ ಪುಷ್ಪ ಅಥವಾ ಒಂದು ಸಂಪಿಗೆ ಅಂತ ಹೇಳೋದು ಮತ್ತು ಅದರಲ್ಲಿ ಪಾರಿಜಾತ ಪುಷ್ಪ ನೋಡಿ. ನೆಗಡಿ ತಲೆನೋವು ಬಂದರೆ ನಮ್ಮ ಗಾಡಿ ಸಹಿತ ಸ್ಲೋ ಆಗಿಬಿಡುತ್ತೇನೋ. ಪಾರಿಜಾತ ಪುಷ್ಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ತುಳಸಿ ಪೂಜೆಗೆ ಪಾರಿಜಾತ ಪುಷ್ಪದಿಂದ ಪೂಜೆ ಮಾಡಿ. ತುಳಸಿ ಪೂಜೆ ಇವತ್ತು ದ್ವಾದಶಿ ಉತ್ವಾನ್ ದ್ವಾದಶಿ ಇರತಕ್ಕಂಥದ್ದು. ಈ ದ್ವಾದಶಿನಲ್ಲಿ ತುಳಸಿಗೆ ವಿಶೇಷವಾಗಿರ್ತಕ್ಕಂಥ ಪಾರಿಜಾತ ಪುಷ್ಪದಿಂದ, ಪಾರಿಜಾತ ಕೃಷ್ಣನಿಗೆ ಪ್ರೀತಿ, ಕೃಷ್ಣ ತುಳಸಿಗೆ ಪ್ರೀತಿ. ಆ ತುಳಸಿ ಬೃಂದಾವನದಲ್ಲಿ ಇವತ್ತಿನ ದಿವಸ ಕೃಷ್ಣ ನಿಂತ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಪಾರಿಜಾತ ಪುಷ್ಪಗಳಿಂದ ಪೂಜೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ವರ್ಚಸ್ಸು ವಿಶೇಷವಾಗಿದೆ. ಹಾಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನನ್ನು ಸಂಪಾದನೆ ಮಾಡಿ ಹೇಗೆಲ್ಲ ನೀವು ಉಪಯೋಗಿಸಬೇಕು, ಹೇಗೆ ಧರ್ಮದ ಬಗ್ಗೆ ನೀವು ಆಲೋಚನೆ ಮಾಡಬೇಕು, ಧರ್ಮ ಪ್ರಚಾರದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಸಿಂಹರಾಶಿಯವರು ಆಲೋಚನೆ ಮಾಡಿದ್ದೀರೋ. ನೀವು ಯಾವ ಒಂದು ಆಲೋಚನೆಯನ್ನು ಮಾಡ್ತೀರೋ ಅದಕ್ಕೆ ತತ್ಪ್ರಮಾಣವಾಗಿ ಭಗವಂತನ ಆಶೀರ್ವಾದ ಖಂಡಿತ ಕಾರ್ಯಸಿದ್ಧಿ ಇದೆ, ಒಳ್ಳೆಯ ಯಶಸ್ಸಾಗುತ್ತೆ. ಆದರೂ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ನೀವು ಮಾಡಬೇಕಾದ ಕೆಲಸಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕು, ಮತ್ತಷ್ಟು ಅನುಕೂಲ ಪಡಿತೀರಿ. ಒಳ್ಳೆಯ ಅನುಕೂಲ ಪಡೆದು ಒಳ್ಳೆಯ ಕಾರ್ಯಸಿದ್ಧಿ ಪಡಿತಕ್ಕಂಥ ವಿಶೇಷವಾದಂಥ ದಿನ ಇವತ್ತಿರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಜೋಪಾನ. ಕನ್ಯಾ ರಾಶಿಯವರು 2 ಗಂಟೆ ತನಕ ಇವತ್ತು ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಈ ಸಮಯದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಬೇಕಾದಂಥ ಪ್ರಸಂಗ ಎದುರುಗಡೆ ಇರ್ಬೋದು, ಮತ್ತು ಒಳ್ಳೆಯ ಕೆಲಸದ ಬಗ್ಗೆ ನಿಮ್ಮ ಆಲೋಚನೆಗಳು ಸಾಕಷ್ಟು ಇರ್ಬೋದು. ಏನೇ ಮಾಡಿದ್ರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗ್ತಿರುತ್ತೆ ವಿನಃ ಲಾಭ ಕಾಣ್ತಕ್ಕಂಥದ್ದು ತುಂಬ ಕಡಿಮೆನೇ. ಅದರಿಂದ ಇಂತಹ ಸನ್ನಿವೇಶದಲ್ಲಿ ನೀವು ಧೈರ್ಯ ಕೆಡದಿರ, ನೀವು ಮಾಡಬೇಕಾದಂಥ ಕೆಲಸಗಳ ಕಡೆ ಗಮನ ಕೊಡಿ. ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ. ಕನ್ಯಾ ರಾಶಿಯವರು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ನೋಡ್ತೀರಿ. ಆದರೂ ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಕನ್ಯಾ ರಾಶಿಯವರಿಗೆ ಬಹಳ ಅಗತ್ಯವಾಗಿದೆ, ಮಾಡಿ ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸು ಶಾಂತಿಯಾಗಿದೆ. ಶಾಂತಿ ನೆಮ್ಮದಿಗೆ ತೊಂದರೆ ಇಲ್ಲ, ಆದರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಹಣದ ಮುಗ್ಗಟ್ಟಿದೆ. ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಡ್ತೀರಿ ಅಂತ ಕಮಿಟ್ಮೆಂಟ್ ಆದರೆ ಸರಿಯಾದ ಸಮಯಕ್ಕೆ ಕೊಡೋಕ್ಕಾಗ್ದಿರ ಸಾಕಷ್ಟು ನೋವನ್ನು ಅನುಭವಿಸಬೇಕಾದಂಥ ಪ್ರಸಂಗ ಎದುರಾಗ್ಬೋದು. ಏನೇ ಆದರೂ ಎಂಥ ಸಮಸ್ಯೆ ಬಂದರೂ ಸಮಸ್ಯೆ ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯವೊಂದಿರಲಿ ಅಂತೇಳಿ ಶ್ರೀನಿವಾಸನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ತುಲಾರಾಶಿಯವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ತುಲಾರಾಶಿಯವರು ಪ್ರತಿ ದಿವಸ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತುಂಬ ದಿನಗಳಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ನೋವನ್ನು ನೋಡಿದರೆ ಅಂತಹ ನೋವುಗಳಿಗೆ ಸೂಕ್ತ ಪರಿಹಾರ ಗೋಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗೋ ಪ್ರಾರ್ಥನೆ ಒಂದೇ ದಾರಿದೀಪ ನಿಮಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಬುಧನ ಅನುಗ್ರಹವೂ ಇದೆ, ಶುಕ್ರನ ವರ್ಚಸ್ಸಿನಿಂದ ಇವತ್ತು ನಿಮ್ಮ ಮುಖದಲ್ಲಿ ಒಂದು ಆಕರ್ಷಣೆ, ಒಂದು ವಿಶೇಷವಾದಂಥ ರೀತಿ ಮಾತು, ಜೊತೆಗೆ ನೊಂದಿರತಕ್ಕಂಥ ಮನಸ್ಸುಗಳಿಗೆ ಒಂದು ಸಾಂತ್ವನವನ್ನು ಕೊಡ್ತಕ್ಕಂತಹದ್ದು, ಕಷ್ಟ ಅಂತ ಬಂದವರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥದ್ದು, ಇಂತೆಲ್ಲ ಗುಣಗಳು ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕರ್ತವ್ಯವನ್ನು ಮರಿದೀರ, ಕರ್ತವ್ಯಕ್ಕೆ ಲೋಪಬಾರದಂತೆ ನಡ್ಕೊಂಡು ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ಜೊತೆಗೆ ಸಾಧ್ಯವಾದರೆ ವೃಶ್ಚಿಕ ರಾಶಿಯವರು ಒಂದು ಚಿಟಿಗೆಯಷ್ಟು ಅವರೇ ಬೆಳೆ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಶುಕ್ರನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಬಿಳಿ ಗಂಧ ಇದ್ದರೆ ಅಂದರೆ ಗಂಧದ ಚಕ್ಕೆ ಇದ್ದರೆ ಆ ಗಂಧವನ್ನು ತೆಗೆದು ಅದಕ್ಕೆ ಅರಿಶಿನ ಏನು ಮಿಕ್ಸ್ ಮಾಡ್ದಿರ ಬರೀ ಗಂಧವನ್ನು ಭಗವಂತನ ಪಾದಕ್ಕಿಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಆಕರ್ಷಣೆ ಇರುತ್ತೆ, ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳು ಸಿದ್ಧಿಸ್ಕೊಳ್ಬಹುದು. ಇನ್ನು ಧನುರಾಶಿ.
ಧನು ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಶೀರ್ವಾದ ಇದೆ. ಧನು ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿರಬಹುದು. ಮನಸ್ಸಿಗೆ ಸಮಾಧಾನ ಇದ್ದಂಥ ರೀತಿಯಲ್ಲಿ ಚಂಚಲತೆ ಸಾಕಷ್ಟು ಇರಬಹುದು. ಇವತ್ತಿನ ದಿವಸ ನಿಮ್ಮ ಕೈಯಿಂದ ಯಾವುದೇ ವಸ್ತುಗಳನ್ನು ಆಚೆ ಕೊಡೋದ್ರಿಂದಲೂ ಸಮಂಜಸವಾದ ಕಾಲ ಅಲ್ಲ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತು ಧನು ರಾಶಿಯಲ್ಲಿರ್ತಕ್ಕಂಥವ್ರು ಇಬ್ಬರೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಧನು ರಾಶಿಯಲ್ಲಿರ್ತಕ್ಕಂಥವ್ರು ಸುಬ್ರಹ್ಮಣ್ಯೇಶ್ವರನಿಗೆ ಒಂದು ಸ್ವಲ್ಪ ಹಾಲು ಕೊಟ್ಟುಬಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ಅಲರ್ಜಿ ಸಮಸ್ಯೆಗಳು, ನೋವೇ ಆಗ್ತಕ್ಕಂಥದ್ದು, ಮೈಯೆಲ್ಲ ಕೆರೆತ ಆಗುವಂಥದ್ದು, ಇಂತಹ ಪರಿಸ್ಥಿತಿ ಧನುರಾಶಿಯವರಿಗೆ ಕಾಣಿಸ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಬೇವಿನ ವೃಕ್ಷದ ಹತ್ರ 11 ನಮಸ್ಕಾರ ಹಾಕಿ ಬೇವಿನ ವೃಕ್ಷದ ಬುಡದಲ್ಲಿ 2 ಮಣ್ಣಿನ ಹಣತೆ ದೀಪ ಹಚ್ಚೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ಗುರುಜಿ ಮತ್ತೊಂದು ಕರೆ ಸಿದ್ಧವಾಗಿದೆ ಈಗ. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಗುರುಜಿ ಹತ್ರ ಮಾತಾಡ್ಬೇಕು. ಹೌದಾ, ತಮ್ಮ ಹೆಸರು ಹೇಳಿಮ್ಮ. ಹಲೋ, ಹಲೋ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುನೀತಾ ಅಂತ. ನನ್ನ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ತು. ಮಗ ಪಕ್ಕದಲ್ಲೇ ಇದಾರಲ್ವಾ? ಇದ್ದಾರೆ ಮೇಡಮ್. ಮೊದ್ಲಿಗೆ ನೀವು ಮಾತಾಡಿ, ಸಮಯ ಸ್ವಲ್ಪ ಕಮ್ಮಿ ಇದೆ, ಬೇಗ ಬೇಗ ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ಸಂತೋಷ ಆಯ್ತು ಗುರುಜಿ, ನಿಮ್ ಲೈನ್ ಸಿಕ್ಕಿರೋದು. ಫಸ್ಟ್ ಆಫ್ ಆಲ್ ನೀವ್ ಹೇಳಿರೋ ಇದೆಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಗುರುಜಿ. ನೀವು ಹೇಳಿದೆಲ್ಲ ಕೊಟ್ಟು ಆ ಮೆಡಿಸಿನ್ಸ್ ಎಲ್ಲ ನಾನು ಅದೇ ತರ ತಗೊಂಡು ಕೊಟ್ಟಿದ್ದು, ಅವ್ರಿಗೆ ತುಂಬಾ ಕಮ್ಮಿ ಆಗಿದೆ ಗುರುಜಿ. ತುಂಬಾ ಸಂತೋಷ ಗುರುಜಿ. ನನ್ಗೆ ಇವಾಗ ನನ್ ಮಗನ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಅವನ್ ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ. ಚೆನ್ನಾಗಿ ಓದ್ತಾ ಇದ್ದ ಗುರುಜಿ, ಅವನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಚೆನ್ನಾಗಿ ಓದ್ತಾ ಇದ್ದ. ಈ ನಡುವೆ ಯಾಕೋ 1-2 ವರ್ಷದಿಂದ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಮ್ಮಿ ತಗೊಳ್ತಾ ಇದ್ದಾನೆ ಗುರುಜಿ. ಚಿಂತೆ ಮಾಡ್ಬೇಡಿ, ಮಗ ಇದ್ದಾನೆ. ಸ್ವಲ್ಪ ಮಾತಾಡ್ಬೇಕಾಗಿತ್ತು ಗುರುಜಿ. ಮಗ ಇದ್ದಾನ ಪಕ್ಕದಲ್ಲಿ? ಗುರುಜಿ, ಅಮ್ಮ ನನ್ ಮಗನ್ಗೆ ಕೊಡ್ಲಾ ಗುರುಜಿ? ಕೊಡಿಮ್ಮ. 1 ನಿಮಿಷ ಗುರುಜಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಏನು ಓದ್ತಾ ಇದೆಯಾ? ನಾನು ಸೆಂಟ್ ವಿನ್ಸೆಂಟ್ ಪಲಟಿಯಲ್ಲಿ ಓದ್ತಾ ಇದ್ದೀನಿ ಗುರುಜಿ. ಹಾ. ಎಷ್ಟು 6ನೇ ಕ್ಲಾಸ್ ಓದ್ತಾ ಇದೆಯಾ ಈಗ? ಹಾ ಗುರುಜಿ. 6th ಸ್ಟ್ಯಾಂಡರ್ಡ್. ಹಾ. ನೀನು ಪೂರ್ತಿ ಹೆಸರು ಮತ್ತೊಮ್ಮೆ ಹೇಳು. ಪವನ್ ಗುರುಜಿ, ಪವನ್. ಪವನ್. ಮಮ್ಮಿ ಡ್ಯಾಡಿ ಹೆಸರು? ಮಮ್ಮಿ ಹೆಸರು ಸುನೀತಾ, ಡ್ಯಾಡಿ ಹೆಸರು ಅಶೋಕ್. ಸಂತೋಷ. ಚೆನ್ನಾಗಿ ಓದಬೇಕು. ನೀನು ಓದು ಚೆನ್ನಾಗಿದೆ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ವಿಶೇಷ ಇದೆ. ನೀನು ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ತಗೋಬಹುದು ನೀನು. ಇವತ್ತು ಶಾಲೆ ರಜನಾ? ಮನೇಲಿದ್ಯಾ? ನೆಮ್ಮದಿಯಾಗಿ ಒಳ್ಳೆ ಪದಾರ್ಥ ಊಟ ಮಾಡೋದು, ಪಟಾಕಿ ಅಂಟಿಸೋದು, ದೇವ್ರ ಪೂಜೆ ಮಾಡೋದು, ಜೊತೆಗೆ ಓದ್ಕೊಂಡು ಕೂತ್ಕೊಳ್ಳೋದು, ಇಷ್ಟೆಲ್ಲ ಮಾಡ್ಬೇಕು ನೀನು. ಪ್ರತಿ ದಿವಸ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀಯಾ? 5 o'clock, 5:30. ಅಬ್ಬಾ, ನೀನು ನಂತರ ಬೇಗ ಎದ್ದೇಳೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಒಳ್ಳೇದಾಗ್ಲಿ. ಅಷ್ಟೊತ್ತಿಗೆದ್ದು ಏನ್ ಮಾಡ್ತೀಯ ಆಮೇಲೆ? ಆಮೇಲೆ ಸ್ವಲ್ಪ ಓದ್ತೀನಿ ಗುರುಜಿ. ಮತ್ತೆ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ ಹಂಗಾರೆ? ಕಮ್ಮಿನೇ ಬರ್ತಾ ಇದೆ ಗುರುಜಿ. ಯಾಕೆ? ಬೆಳಿಗ್ಗೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಓದೋದ್ರಿಂದ ಒಳ್ಳೆ ಮಾರ್ಕ್ಸ್ ಬರಬೇಕಲ್ವಾ? ನೆಕ್ಸ್ಟ್ ನೀನು ಮಾರ್ಕ್ಸ್ ಬರೋ ತರ ಓದ್ಬೇಕು. ಒಳ್ಳೇದಾಗ್ಲಿ. ಗುರುಜಿ, ಕೊನೆಯ 3 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಮಕರ, ಕುಂಭ, ಮೀನ. ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ ಮತ್ತು ಸಾಕಷ್ಟು ನೆಮ್ಮದಿಯುತವಾಗಿರ್ತಕ್ಕಂಥ ದಿನ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾದರೂ ಅಭಿವೃದ್ಧಿನ ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ಕೆಲಸಗಳ ಜೊತೆಗೆ ತುಳಸಿ ಪ್ರಾರ್ಥನೆ ಮಾಡಿ, ಮಹಾವಿಷ್ಣುನ ಆರಾಧನೆ ಮಾಡಿ. ಜೊತೆಗೆ ಶ್ರೀಹರಿ ಮತ್ತು ತುಳಸಿಯೊಂದಿಗೆ ವಿವಾಹ ದಿನ ಅಂತಲೂ ಹೇಳ್ತಾರೆ. ಇವತ್ತು ತುಳಸಿ ಪೂಜೆ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಮಕರ ರಾಶಿಯವರು ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಸಂಧ್ಯಾ ಕಾಲದಲ್ಲಿ ಬೃಂದಾವನದ ಹತ್ರ ತುಳಸಿ ಕೃಷ್ಣನ ಇಟ್ಟು ಮಹಾವಿಷ್ಣುವೊಂದಿಗೆ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಯೋಗಗಳು ಬಹಳಷ್ಟು ಇದೆ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಸರಿಯಾದಂಥ ವ್ಯವಸ್ಥಿತವಾದಂಥ ಮೂಡಿರೋದಿಲ್ಲ. ಎಲ್ಲ ಕೆಲಸದಲ್ಲೂ ಅರ್ಧದ ಕೆಲಸವೇ ಆಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸದ ಬಗ್ಗೆ ಅದರ ಸಹಿತ ನೀವು ಜವಾಬ್ದಾರಿ ತೆಗೆದುಕೊಂಡು ಮಾಡಿದ್ದೇ ಆದರೆ ಅಷ್ಟೇ ಲಾಭವನ್ನು ಕಾಣಬಹುದು. ಆಗ್ತಕ್ಕಂತಹ ಚಂಚಲತೆ ಮತ್ತು ಯಾವುದೇ ಕೆಲಸಗಳಾದರೂ ಸಹಿತ ಅಡ್ಡಿ ಆತಂಕ ಆಗುವಂಥದ್ದು. ಮತ್ತು ಇವತ್ತಿನ ದಿವಸ ಶಾರದಾ ಅನುಗ್ರಹಕ್ಕೋಸ್ಕರ ಶಾರದೆಗೆ ಒಂದಿಷ್ಟು ಕುಂಕುಮಾರ್ಚನೆ, ಶಾರದೆಯ ದರ್ಶನ,
ಮತ್ತು ವಿಶೇಷವಾಗಿರ್ತಕ್ಕಂಥ ಸುಮಂಗಲಿಯರಿಗೆ ಇವತ್ತಿನ ಸಹ ಮರದ ಬಾಗನವನ್ನು ಕೊಡ್ತಕ್ಕಂಥದ್ದು. ಇವತ್ತು ತುಳಸಿ ಪೂಜೆ ಆದ್ದರಿಂದ ವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಇವತ್ತು ಬಹಳ ವಿಶೇಷವಾಗಿರುತ್ತೆ. ಕುಂಭರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಸಂಜೆ ಗೋಧೂಳಿ ಲಗ್ನದಲ್ಲಿ ಬೃಂದಾವನಕ್ಕೆ 11 ನಮಸ್ಕಾರ ಹಾಕಿ, ಜೊತೆಗೆ ಆ ನೆಲ್ಲಿಯ ಒಂದು ನೆಲ್ಲಿಕಾಯಿ ಮೇಲೆ ದೀಪವನ್ನು ಅಂಟಿಸಿ ಆರತಿ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವೂ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥವ್ರು ನೆಲ್ಲಿ ಗಿಡಕ್ಕೆ ಅನುಷ್ಠಾನ ಮಾಡೋದ್ರಿಂದ, ನೆಲ್ಲಿ ಮರದ ತಲೆಗೆ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದ್ರಿಂದಲೂ ಸಾಕಷ್ಟು ಅನುಕೂಲ ಪಡಿಬಹುದು. ಇವತ್ತು ಮಹಾವಿಷ್ಣುನ ಆರಾಧನೆ ಮಾಡಿ, ಆ ಮಹಾವಿಷ್ಣು ಆರಾಧನೆ ಮಾಡಬೇಕು. ಪುರುಷ ಸೂಕ್ತದಿಂದ ತುಳಸಿ ಅರ್ಚನೆ ಮಾಡಬೇಕು, ಸಾಕಷ್ಟು ಯಶಸ್ಸು ಕಾಣ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಬುಧನ ಅನುಗ್ರಹ ಇದೆ. ಸ್ವಂತ ಜ್ಞಾನದಿಂದ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಬಹುದು. ಯಶಸ್ಸಿನ ಹಾದಿ ನಿಮ್ಮದು. ಇವತ್ತಿನ ದಿವಸ ತಪ್ಪದಿರ ಮಹಾವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ. ರಂಗನಾಥನ ದರ್ಶನ ಮಾಡೋದ್ರಿಂದ ಮೀನರಾಶಿಯಲ್ಲಿರ್ತಕ್ಕಂಥವರು ರಂಗನಾಥನ ದರ್ಶನ ಮಾಡಿ. ರಂಗನಾಥ ಶ್ರೀವಳ್ಳಿ ತಾಯಿಯ ದರ್ಶನ ಮಾಡಬೇಕು. ಆ ತಾಯಿಯ ದರ್ಶನ ಮಾಡೋದ್ರಿಂದ ಅದರಲ್ಲೂ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಶ್ವೇತ ಪುಷ್ಪಗಳು ಹಾಗೆ ಭಗವಂತನಿಗೆ ಇಷ್ಟವಾಗಿರ್ತಕ್ಕಂತಹ ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರವನ್ನು ನೀವು ನಿರಂತರವಾಗಿ ಪಠನೆ ಮಾಡಿ. ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ಬೆಳಗಿನಿಂದ ಸಂಜೆಯವರೆಗೂ ಸೂರ್ಯಾಸ್ತಮದವರೆಗೂ ಅನುಷ್ಠಾನ ಮಾಡಿ. ಸೂರ್ಯಾಸ್ತಮದಲ್ಲಿ ಕಂದ ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿರುತ್ತೆ. ಹಾಗೆ ಸಾಲದ ಬಾಧೆ ಸಾಕಷ್ಟು ಆಗ್ಬೋದು, ಅಥವಾ ಸಾಲ ತೆಗೆದುಕೊಳ್ತಕ್ಕಂಥ ಮನಸ್ಸು ಹುಚ್ಚೆದ್ದು ಕುಣಿಬಹುದು. ಜೋಪಾನ, ಕೊಡೋರು ಕೊಡ್ತಾ ಇದ್ದಾರೆ ಎಂದಾಗ ಅತಿ ಹೆಚ್ಚು ತೆಗೆದುಕೊಳ್ತಕ್ಕಂಥದ್ದು, ಕೊಟ್ಟು ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ದಿರ ಒದ್ದಾಡುವಂಥದ್ದು ಬೇಡ. ಜೋಪಾನ, ಒಳ್ಳೆಯದಾಗಲಿ. ಗುರುಜಿ, ಈಗ ಒಂದು ಕರೆ ಸಿದ್ಧವಾಗಿದೆ. ಗುರುಜಿ, ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಚಿತ್ರಾಕ್ಷಿ ಅಂತ ಮಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಚಿತ್ರಾಕ್ಷಿ ಅವರು. ಕೇಳಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ನನ್ನ ಮುಂದಿನ ಭವಿಷ್ಯದ ಬಗ್ಗೆ. ಮಾತಾಡಮ್ಮ. ಗುರುಜಿ, ನಂಗೆ ಮದುವೆಗೆ ಒಂದು ಮಗುನು ಇದೆ. ಅದೇ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕು. ಮುಂದಿನ ಭವಿಷ್ಯತ್ತು ಚೆನ್ನಾಗಿದೆ. ಮಗು ಇದ್ಮೇಲೆ ಮಗು ಎಷ್ಟು ವಯಸ್ಸು ಮಗುಗೆ? 2.5 ವರ್ಷ. ಇನ್ನು ಮಗುನ ಶಾಲೆಗೆ ಸೇರಿಸೋದು, ಮಗು ಜವಾಬ್ದಾರಿ ಕಾಪಾಡೋದು, ಇನ್ನು ಹೆಚ್ಚು ಜವಾಬ್ದಾರಿಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಣ್ಮಕ್ಳಿಗೆ. ಆಯ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಏನೇ ಸಮಸ್ಯೆ ಬಂದು, ಏನೇ ಕಷ್ಟ ಸುಖಗಳಿದ್ರು, ಯಾವುದೇ ಒಂದು ಮನಸ್ಸಿಗೆ ಅಸಮಾಧಾನ ಇದ್ರು, ಅವತ್ತಿಂದ ಅವತ್ತಿಗೆ ಬಿಟ್ಟು ನಾಳೆ ಹೊಸ ದಿನ, ನಾಳೆ ನಮಗೆ ಅನುಕೂಲ ಆಗೋ ದಿನ ಅಂತ ಮನಸ್ಸಲ್ಲಿ ತಂದ್ಕೋಬೇಕು ನೀವು. ನಾಳೆ ನಮಗೆ ಹೊಸದು ಅಂದರೆ ಇವತ್ತಿರ್ತಕ್ಕಂಥ ಕಷ್ಟ ಇವತ್ತಿಗೆ ಮುಗಿದೋಗುತ್ತೆ. ಆ ಥರ ಮಾಡಿ. ಒಳ್ಳೇದಾಗ್ಲಿ ತಾಯಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಉತ್ತಪ್ಪ ಅಂತ, ಬ್ಯಾಂಗ್ಳೂರ್ ಮಡಿವಾಳದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಉತ್ತಪ್ಪ ಅವರೇ? ನನ್ನ ಬಗ್ಗೆನೆ. ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿದ್ದೀರಾ? ಪರವಾಗಿಲ್ಲ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಗುರುಜಿ, ಏನು ನನ್ನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಆ ಬಿಸ್ನೆಸ್ ಅಲ್ಲಿ ಅವನು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೆ. ಅವ್ನು ಗೊತ್ತಿದ್ದು ಎಲ್ಲೋದು ಏನಂತ ಗೊತ್ತಿಲ್ಲ. ನಮಗೆ ಒಂದು 3,60,000 ಬರ್ಬೇಕು ಅವನ ಕಡೆಯಿಂದ. ಓಹೋ. ಅದು ಇವಾಗ ಫೋನ್ ಇಲ್ಲ, ಫೋನ್ ಸ್ಟಾಪ್ ಇದೆ, ಅವ್ನು ಸಿಗ್ತಾ ಇಲ್ಲ ಕೈಗೆ. ಅದು ದುಡ್ಡು ಯಾವಾಗ ಬರುತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ. ಸಿಗುತ್ತಾ ಇಲ್ವಾ ಅಂತ. ಹಣಕಾಸಿನ ವಿಚಾರ ಬಹುಶಃ ಇವತ್ತು 2ನೇವರಲ್ವಾ ಗುರುಜಿ? ಹಣಕಾಸಿನ ವಿಚಾರ, ಪಾರ್ಟ್ನರ್ಶಿಪ್ ವ್ಯವಹಾರ ಅಂತಕ್ಕಂಥದ್ದೇ ಭಯ. ಹೌದು ಗುರುಜಿ. ಯಾಕೆಂದ್ರೆ ಕಷ್ಟನೂ ಸುಖನೂ ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಸಾಲ ಸೋಲ ಮಾಡಿ ತಂದು ಹಾಕ್ಬಿಡ್ತೀವಿ. ನಿಮ್ಮ ಶ್ರಮ, ನಿಮ್ಮಲ್ಲಿರ್ತಕ್ಕಂತಹ ಮನಸ್ಥಿತಿ ಅವರಲ್ಲೂ ಇರಬೇಕು ಅಂತ ಏನಿಲ್ಲ. ಅವರು ಹಣ ನೋಡಿದ ತಕ್ಷಣ ಬದಲಾವಣೆ ಆಗ್ಬಹುದು. ಆಗುವಂಥದ್ದು ಸಾಕಷ್ಟು ಕಡೆ ಇದೆ. ತುಂಬಾ ಜನರ ಕಡೆ ಈ ತರ. ಹೌದಪ್ಪ, ಹಾಗೆ ಆಗೋದು. ಈ ಪಾರ್ಟ್ನರ್ಶಿಪ್ ವ್ಯವಹಾರನೇ ಈ ತರ. ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಬೇಕಾದ್ರೆ ಬಹಳ ಜೋಪಾನ ಬೇಕು, ತುಂಬಾ ಆಲೋಚನೆ ಮಾಡಬೇಕು. ಒಂದು ಹೆಜ್ಜೆ ಆಲೋಚನೆ ಮಾಡಿ ಮುಂದೆ ಹೋಗ್ಬೇಕು ವಿನಃ ಅದು ಯಾಮಾರಬಾರದು. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಪುನಃ ಇನ್ನಷ್ಟು ಸಮಸ್ಯೆಗೆ ಈಡಾಗ್ತೀರಿ. ಈಗಾಗಲೇ ನಿಮ್ಮ ಸಮಸ್ಯೆಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಅದರಿಂದ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿ. ಪ್ರತಿ ದಿವಸ ಒಂದು 21 ಗರಿಕೆ 9 ಬಿಳಿ ಎಕ್ಕದುವ ತಂದು ಗಣಪತಿ ಪಾದದ ಮೇಲಿಟ್ಟು ಗಮ್ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಪ್ರಾರ್ಥನೆ ಮಾಡಿ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಉತ್ತಪ್ಪ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ಈಗ. ಹಲೋ. ನಮಸ್ತೆ. ಯಾರು ಮಾತಾಡ್ತಿರೋದು?
ಅಲ್ಲ ನಮಸ್ತೆ, ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ತಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ತಮ್ಮ ಹೆಸರು? ಚಂದ್ರಶೇಖರ ಮೂರ್ತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಚಂದ್ರಶೇಖರ್ ಅವರೇ? ಬೆಂಗಳೂರು ಚಾಮರಾಜಪೇಟೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿಪ್ಪ. ನಮ್ಗೆ ಏನು ಮದುವೆ ಆಗ್ತಿಲ್ಲ, ಎಲ್ಲ ಕಡೆ ನೋಡಿದ್ರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಏನು ಕೊಡಿ ಇದು ಅಂತ ಗೊತ್ತಾಗ್ತದೆ. ಪರಿಹಾರ ಏನು? ಈ ಒಂದು 3 ತಿಂಗಳು ಬಿಡಿ, 3 ತಿಂಗಳು ಬಿಟ್ಟು ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲ ಆಗುತ್ತೆ, ಇದಾಗುತ್ತೆ, ಆಸ್ತಿ ಏನಿದೆ ಅದೇನಿದೆ ಅಷ್ಟೇ ಇದು ಆಗುತ್ತೆ ಅಂತ. ಇಲ್ಲ, ಖಂಡಿತ ನಿಮ್ಮ ಈ 3 ತಿಂಗಳು ಸಹಿತ ಹಾಗೇ ಇರುತ್ತೆ. ಈ 3 ತಿಂಗಳಲ್ಲಿ ಮದುವೆ ಸೆಟ್ ಆದ್ರೂ ಸಹಿತ ಪುನಃ ಏನಾದ್ರು ಒಂದು ಎಡವಟ್ಟು ಆಗ್ಬೋದು. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲಗ್ನ ಶಾಂತಿ ಬೇಕಾಗತ್ತೆ. ಆದರೂ ಲಗ್ನ ಶಾಂತಿ ನೋಡೋಣ, ಈ 3 ತಿಂಗಳು ಕಳೀಲಿ. ಈ 3 ತಿಂಗಳು 3 ಪೌರ್ಣಮಿ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ 9 ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ, ಜೊತೆಗೆ ಇವತ್ತು ಬಹಳ ಒಳ್ಳೆಯ ದಿನ, ಇವತ್ತು ಬೆಟ್ಟದ ನೆಲ್ಲಿಕಾಯಿ ತಂದು 16 ನೆಲ್ಲಿಕಾಯಿ 16 ನೆಲ್ಲಿಕಾಯಿ ಮೇಲೆ ತುಪ್ಪದ ಬತ್ತಿ ಅದನ್ನಿಟ್ಟು ವಿಷ್ಣುವಿಗೆ ಆರತಿ ಮಾಡಿ ಇವತ್ತೇ ನೀವು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಚಂದ್ರಶೇಖರ್ ಅವರೇ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಅವರ ಸಮಸ್ಯೆ ಏನು ತಿಳಿಯೋಣ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದ್ಮ? ನಾನು ಪದ್ಮಲತಾ ಅಂತ ಬೊಂಬಾಯಿಂದ ಮಾತಾಡೋದು. ಬಹಳ ಸಂತೋಷ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಪದ್ಮಲತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಪಕ್ಕದಲ್ಲೇ ಇದ್ದಾರಾ? ಹೌದು. ಹಾಗಿದ್ರೆ ಮೊದ್ಲಿಗೆ ನೀವ್ ಮಾತಾಡಿ, ನಂತರ ಮಗಳಿಗೆ ಕೊಡಿ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಆಯ್ತು. ಹಲೋ ಸ್ವಾಮೀಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನೀವ್ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಮತ್ತೆ ನನ್ನ ಮಗಳ ಬಗ್ಗೆ ಗಳಿಗಿತ್ತು. ಅವಳು ಸಣ್ಣಿಂದಲೇ ಅವಳಿಗೆ ಒಂದು ಪೀಲ್ಸಿನ ಕಾಯಿಲೆ ಬಂದಿದೆ. ಅದು ಪೀಲ್ಸ್ ಅಂದ್ರೆ ತುಂಬಾ ಒಂದು ಕಾರ್ಕಳದಲ್ಲಿ ಇರ್ತದ್ದು. ಕಾರ್ಕಳದಲ್ಲಿ ಒಂದು ವರ್ಷಕ್ಕೆ ಗಡ್ಡೆಗೆ ಮಗುವಿಗೆ ಜೋರು ಪೀಲ್ಸಿನಾಗೆ ಬಂದಿದೆ. ಈಗ ತುಂಬಾ ಮದ್ದು ಮಾಡ್ತಿದ್ದು, ಯಾವ್ದು ಇದಾಗುದಿಲ್ಲ. ಎಷ್ಟು ಜಾಸ್ತಿ ನಿನ್ನೆ ಕೂಡ ಸ್ಟಾರ್ಟ್ ಆಯ್ತು. ಈಗ ಎಷ್ಟು ವಯಸ್ಸು ಮಗಳಿಗೆ? ಸ್ಟಾರ್ಟ್ ಆಯ್ತು. ಮತ್ತೆ ಎಷ್ಟು ಮದ್ದು ಮಾಡಿದ್ರು ಕಮ್ಮಿ ಆಗುದಿಲ್ಲ. ತುಂಬಾ ಕಷ್ಟದಲ್ಲಿದ್ದೇವೆ. ಮಗು ತುಂಬಾ ಚೆನ್ನಾಗಿದ್ದಾಳೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಹೌದು. ಇಂತಹ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ತುಂಬಾ ಕಷ್ಟ. ಒಂದ್ ಸೈಡ್ ಹೌದು, ಒಂದು ಡಾಕ್ಟರ್ ಎಕ್ಸ್ರೇ ತೆಗೆದಕ್ಕೆ ಮೆದುಳಲ್ಲಿ ಇದು ಏನೋ ಬ್ಲಡ್ ಸರ್ಕ್ಯುಲೇಷನ್ ಆಗುದಿಲ್ಲ ಅಂತ ಹೇಳಿದ್ದಾರೆ. ತುಂಬಾ ಓದೋದ್ರೆಲ್ಲ ಚೆನ್ನಾಗಿದ್ದಾಳೆ? ಚೆನ್ನಾಗಿ ಓದ್ತಾಳಮ್ಮ? ಓದೋದ್ರಲ್ಲಿ ಡೌನ್ ಆಗಿದ್ದಾಳೆ. ತುಂಬಾ ಓದಕ್ಕೆ ಇಂಟ್ರೆಸ್ಟ್ ಉಂಟು, ಆದ್ರೆ ವಿದ್ಯಾ ಸ್ವಲ್ಪ ಡಾಕ್ಟರ್ ಹೇಳಿದಾರೆ ಅಷ್ಟು ಕೋರ್ಸ್ ಕೊಡ್ಬೇಡಿ. ಮಗಳ ಹತ್ತಿರದಲ್ಲಿದ್ದಾಳಮ್ಮ? ಹೌದು ಹೌದು. ಕೊಡಿ ತಾಯಿ, ಮಗಳು ಕೊಡಿ. ಆಯ್ತು. ಹಲೋ. 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 ಕನ್ನಡ ಬರಲ್ಲ? ಹಲೋ. ಕನ್ನಡ ಬರಲ್ವಮ್ಮ ನಿಂಗೆ? ಹಲೋ. ಹಲೋ, ನಿನ್ನ ಹೆಸರು ಹೇಳು ಮಗು. ವಾಟ್ಸ್ ಯುವರ್ ನೇಮ್? ಸಂಪಿತಾ. ನಾನ್ ಸಂಪಿತಾ ಹೆಗಡೆ ಮಾತಾಡೋದು. ಹೇಳಮ್ಮ. ನಿಮ್ ಅಪ್ಪ ಅಮ್ಮನ ಹೆಸರು ಹೇಳು ಮಗು. ಅಪ್ಪ ಅಮ್ಮನ ಹೆಸರು ಹೇಳಮ್ಮ. ಸಂಪಿತಾ ಹೆಗಡೆ ಮಾತಾಡೋದು. ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಮ್ಮ. ಗುರೂಜಿ ಅವರು ನಿಮ್ಮ ತಂದೆ ತಾಯಿ ಹೆಸರು ಕೇಳ್ತಿದ್ದಾರೆ. ಹಲೋ. ಹಲೋ. ನಾನ್ ತಂದೆ ಹೆಸರು ಶಶಿ ಹೆಗಡೆ. ಅಮ್ಮ, ನನಗೆ ನಿಮ್ಮ ಹೆಸರು ಬೇಡ ತಾಯಿ, ಮಗಳಿಗೆ ಫೋನ್ ಕೊಡಿ, ಅವಳ ಕೈಯಲ್ಲಿ ಮಾತಾಡಿಸಿ. ಅಪ್ಪದ ಹೆಸರು ಶಶಿ ಹೆಗಡೆ ಅಂತ, ಅಮ್ಮದ ಹೆಸರು ಲಕ್ಕ ಹೆಗಡೆ. ನಿನ್ ಫ್ರೆಂಡ್ಸ್ ಇದ್ದಾರಾ? ನಿಮ್ ಫ್ರೆಂಡ್ಸ್ ಹೆಸರು ಹೇಳಮ್ಮ. ನಾನ್ ಮಗಳೇ ಮಾತಾಡೋದು ಅವ್ರದ್ದು. ಅಮ್ಮಂಗೆ ಫೋನ್ ಕೊಡಮ್ಮ. ಫ್ರೆಂಡ್ಸ್ ಟಿವಿ ನೋಡಿ ನೋಡಿ ರಿಯಾಕ್ಟ್ ಮಾಡ್ತಿದಾರೆ. ಸುಮಂತ್. ಆಯ್ತು, ಮಮ್ಮಿ ಡ್ಯಾಡಿ ಫೋನ್ ಕೊಡಮ್ಮ, ಅಪ್ಪ ಅಮ್ಮನ ಕೊಡು. ಹಲೋ. 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 ಹೇಳಿ ಸರ್. ಮಗು ತಾಯಿ ಅವರು, ಅವಳ ಹೆಸರು ನಾನು ಅವಳ ಮಮ್ಮಿ ಮಾತಾಡೋದು. ಹೇಳಿ ಸ್ವಾಮಿ. ಹಲೋ. ಹಲೋ. ಹಲೋ.
ನಾನು ಹೇಳೋದು ಕೇಳಿಸ್ಕೊಳ್ಳಿ ಮಗುಗೆ ಪ್ರಸ್ತುತ ಈಗ ಗ್ರಹಗಳು ಸರಿ ಇಲ್ಲ. ಅವಳ ಜಾತಕದಲ್ಲಿ ರಾಹು ಇರ್ತಕ್ಕಂಥ ಸಮಂಜಸವಾದಲ್ಲ. ರಾಹು ಮತ್ತು ಚಂದ್ರನ ಸಮಂಜಸವಾಗಿ ಇಲ್ಲದಿದ್ರಿಂದ ಇದು ಬ್ರೈನ್ಗೆ ಸಂಬಂಧಪಟ್ಟಂತ ಸ್ವಾಮಿ ಹೇಳಿ. ಅಂದ್ರೆ ಬಹುಶಃ ಇಷ್ಟೊತ್ತು ಕೇಳಲಿಲ್ವಾ? ಅದೇ ಟಿವಿ ನೋಡ್ತಾ ಇರ್ತಾರೆ ಗುರುಜಿ. ಬ್ರೈನ್ಗೆ ಸಂಬಂಧಪಟ್ಟ ಸಮಸ್ಯೆ ಖಂಡಿತ ಇದೆ ಮಗಳಲ್ಲಿ. ಅವಳ ಗಮನ ಅಷ್ಟು ಸಮಂಜಸವಾದಲ್ಲ, ಅವಳ ಚುರುಕುತನ ಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಬ್ರಾಹ್ಮಿ ಮತ್ತು ಜೇನುತುಪ್ಪನ ಸ್ವಲ್ಪ ಕೊಡ್ತಾ ಬರಬೇಕು. ಆದರೂ ಅವಳ ಕಣ್ಣರೇಖೆ ಸ್ಪಷ್ಟವಾಗಿ ನೋಡಿದಿರ ನಾವು ಉತ್ತರ ಕೊಡೋದು ಅಷ್ಟು ಸಮಂಜಸವಲ್ಲ. ಆದಷ್ಟು ಬೇಗ ನಮ್ಮ ಜಿ ಕನ್ನಡ ವಾಹಿನಿಗೆ ನೀವು ಆ ಮಗಳ ಕಣ್ಣಿನ ರೇಖೆ ಮತ್ತು ಅವಳ ಹಸ್ತ ಸಂಬಂಧಕ್ಕೆ ಫೋಟೋ ಕಳಿಸ್ಕೊಡಿ, ಖಂಡಿತ ನಾನು ನೋಡ್ತೀನಮ್ಮ. ನಿಂತಾಗಿದೆ ಅಂದ್ರೆ ಅರ್ಥ ಗುರುಜಿಯವರು ಪೂಜೆ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಅಂತ. ಹಾಗಾಗಿ ಗುರುಜಿ ಖಂಡಿತಮ್ಮ. ತುಳಸಿ ಹಬ್ಬದಂದು ತುಳಸಿ ವಿಶೇಷ, ತುಳಸಿ ವಿಶೇಷಕ್ಕೆ ಸಂಬಂಧಪಟ್ಟಂಗೆ ಶಿವನ ಆರಾಧನೆ, ಮಹಾವಿಷ್ಣು ಆರಾಧನೆ. ಮಹಾವಿಷ್ಣು ಜೊತೆಗೆ ಮಹಾವಿಷ್ಣು ಅಂದರೆ ಶ್ರೀಹರಿ ಜೊತೆಗೆ ಇವತ್ತು ವಿವಾಹದ ದಿನ ಅಂತ ಹೇಳ್ತಾರೆ ತುಳಸಿಗೆ. ಅದರಿಂದ ಸಂಧ್ಯಾ ಕಾಲದಲ್ಲಿ ತುಳಸಿ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲೂ ಸಾಯಂಕಾಲನೇ ಬೃಂದಾವನಕ್ಕೆ ಪೂಜೆ ನಡೆಸುವಂಥದ್ದು ಮತ್ತಷ್ಟು ವಿಶೇಷವಾಗಿರುತ್ತೆ. ಬನ್ನಿ ಇವತ್ತಿನ ಸಹ ನಾವು ಸಹಿತ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋಣ. ಮಹಾವಿಷ್ಣುವಿನ ಶಿವನಲ್ಲೇ ಕಾಣಬೇಕಾಗಿದೆ. ಏಕೆಂದರೆ ನಮ್ಮ ಜಿ ಕನ್ನಡ ವಾಹಿನಿಯ ಈ ಸುಂದರವಾದಂಥ ಸೆಟ್ಟಲ್ಲಿ ಶಿವನ ವಿಗ್ರಹವಿದೆ, ಶಿವಲಿಂಗವಿದೆ. ಅಂದರೆ ಕಾರ್ತಿಕ ಮಾಸದಲ್ಲಿ ನಡೀತಕ್ಕಂಥ ಈ ಕಾರ್ತಿಕ ಸೋಮವಾರಗಳಿಗೋಸ್ಕರ ಶಿವನ ನಾವು ಪ್ರತಿ ದಿವಸ ಇಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಆ ಮಧ್ಯದಲ್ಲಿ ಬೃಂದಾವನಕ್ಕೆ ಪೂಜೆ ಇವತ್ತಾದ್ದರಿಂದ ವಿಷ್ಣುನ ಆರಾಧನೆ ಮಾಡಬೇಕು, ಶಿವನಲ್ಲೇ ವಿಷ್ಣುನ ಕಾಣಬೇಕು. ಅದಕ್ಕೆ ಶಾಸ್ತ್ರದಲ್ಲೂ ಹೇಳ್ತಾರೆ, ಹರಿ ಶಿವ ಇಬ್ಬರು ಬೇರೆ ಯಾರೂ ಅಲ್ಲ. ನಾವು ನಂಬಿರ್ತಕ್ಕಂಥ ದೈವದಲ್ಲಿ ನಾವು ಹೇಗೆ ನೋಡ್ತೀವೋ ಹರಿಹರೇಶ್ವರನ ಅಷ್ಟೇ ಆರಾಧನೆ ಮಾಡಬಹುದು ಅಂತ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಕಬದ್ಧನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಅಂಬಿಕಾಪತೇ ನಮಃ, ಶ್ರೀಪತೇ ನಮಃ, ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಶ್ರೀಮದ್ಮಹಾಪತಯೇ ನಮಃ, ಓಂ ಮೂಲಪ್ರದಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯ ನಮಃ, ಸರ್ವೋದಮದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತ್ಯೇ ನಮಃ, ಸುರಭ್ಯೇ ನಮಃ, ಪರಮಾತ್ಮಯೇ ನಮಃ, ವಾಚೇ ನಮಃ, ಪದ್ಮಾಲೇ ನಮಃ, ಶುಚೇ ನಮಃ, ಸ್ವಹಾಯ ನಮಃ, ಸುಧಾಯ ನಮಃ, ಧನ್ಯೇ ನಮಃ, ಹಿರಣ್ಯಪ್ರಾಕಾರಾಯ ನಮಃ, ಸಮುದ್ರತರೇ ನಮಃ, ಜಯಾಯ ನಮಃ, ಮಂಗಳಾಯ ನಮಃ, ವಿಷ್ಣು ವಕ್ಷಸ್ಥಲಾಯ ನಮಃ, ವಿಷ್ಣುಪತ್ನೇ ನಮಃ, ಪ್ರಸನ್ನಾಕ್ಷೇ ನಮಃ, ನಾರಾಯಣ ಸಮಶ್ರಿತಾಯ ನಮಃ, ದಾರಿದ್ರ್ಯಧ್ವಂಸನ್ಯೇ ನಮಃ, ಪ್ರೀತಿಪುಷ್ಟಿಕರಣೇ ನಮಃ, ಶಾಂತಾಯ ನಮಃ, ಶುಕ್ಲಮಾಲ್ಯಾಂಬರಧರಣ್ಯೇ ನಮಃ, ಶ್ರೀಂ ಅಂಬಾಯೇ ನಮಃ. ತಾಯಿ ಜಗದಂಬಾ ಬಾಲಾತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಕುಮಾರ್ಚನಂ ಸಮರ್ಪಯಾಮಿ. ಓಂ ದೇವಿಗೆ ಆರತಿ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಸಾಂಬ ಸದಾಶಿವ ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸುಭೌಮಿಂ ವಿಶ್ವದೋರ್ತ್ವಾತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಹುತಾಮೃತಸ್ವಸ್ಥೇಶಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚಪೌರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವೀ. ಅಂಬಾ ಆರತಿ ಆಯಿತು. ನೀವು ಆರತಿ ತಗೊಳ್ಳಿ, ನಾನು ಆರತಿ ತಗೊಳ್ತೇನೆ. ಇವತ್ತಿನ ದಿವಸ ದೀಪಾವಳಿ ಹಬ್ಬದ ಅಂದರೆ ಕಿರು ದೀಪಾವಳಿಯ ವಿಶೇಷವಾದಂತಹ ದಿನ. ಕಿರು ದೀಪಾವಳಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತುಳಸಿ ಪೂಜೆ. ಇವತ್ತು ಸಾಯಂಕಾಲ ತುಳಸಿ ಆರಾಧನೆ ಮಾಡ್ತಕ್ಕಂತಹದ್ದು, ತುಳಸಿ ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗುರುಜಿ,
ತುಳಸಿಗೆ ಮತ್ತೊಂದು ಅರ್ಥ ಮಡಿವಂತಿಕೆ ಕೂಡ ಹೌದು. ಒಂದು ಚೂರು ಅಂಟು ಮುಂಟು ಸೋಕಿದ್ರೂ ಕೂಡ ತುಂಬ ಸೂಕ್ಷ್ಮವಾದ ಗಿಡ ಇದು ಅಂತ ಹೇಳ್ತಾರೆ. ಹಾಗಾಗಿಯೇ ಯಾರಾದರೂ ಹೆಣ್ಮಕ್ಳು ಪೀರಿಯಡ್ ಆಗಿರುವಂತಹ ಸಂದರ್ಭದಲ್ಲಿ ಮುಟ್ಲೂಬಾರ್ದು, ಅದರ ಆಸುಪಾಸು ಸುಳಿದಾಡ್ಲೂಬಾರ್ದು ಅಂತ ಹೇಳ್ತಾರಲ್ವೇ? ಖಂಡಿತಮ್ಮ. ನೋಡಿ, ಆ ವನಸ್ಸರಿಗೆ ತುಳಸಿಗೆ ಅಷ್ಟು ಶಕ್ತಿ ಇದೆ. ಕಾರಣ ಅದಕ್ಕೋಸ್ಕರ ಹೇಳೋದು, ತುಳಸಿ ಮನೆ ಹತ್ರ ಇದ್ದರೆ ಆ ಮನೆ ಸುತ್ತಮುತ್ತ ಇರತಕ್ಕಂತಹ ಆ ತುಳಸಿ ವನದ ಮನೆಯ ಸುತ್ತಮುತ್ತ ಯಾರೊಬ್ಬರು ಕೆಡುಕು ಪ್ರಯೋಗ ಮಾಡೋ ಸಹಿತ ಅದು ನಡೆಯೋದಿಲ್ಲ. ಜೊತೆಗೆ ಒಂದು ತುಳಸಿ ಇದ್ದರೆ, ತುಳಸಿ ಬೇವು ಇರೋ ಕಡೆ ಸಾಮಾನ್ಯಕ್ಕೆ ಡಾಕ್ಟರ್ ವೈದ್ಯರ ಮನೆಯಲ್ಲಿದ್ದಂಗೆ ಅಂತಲೇ ಹೇಳ್ತಾರೆ. ತುಳಸಿ ಅಷ್ಟು ವಿಶೇಷವಾದ್ದು, ಕಣ್ಣಿಗೂ ಬಹಳ ವಿಶೇಷ, ಹಾಗೆ ದೇಹಕ್ಕೂ ಅಷ್ಟೇ ವಿಶೇಷ. ಚರ್ಮಬಾಧೆ ಸಂಬಂಧಪಟ್ಟಂಥದ್ದು ಯಾವುದೇ ಸಮಸ್ಯೆಗಳಿದ್ದರೂ ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ವೃಕ್ಷ ಇದು. ಹಾಗಾಗಿ ತುಳಸಿ ವನ, ತುಳಸಿ ಇದ್ದರೆ ಶ್ರೀ ವಿಷ್ಣುವಿಗೆ ಅಂದರೆ ವಿಷ್ಣುವಿಗೂ ಸಹಿತ ಬಹಳ ಪ್ರಿಯವಾದ್ದು, ವಿಷ್ಣು ಅರ್ಚನೆಗೂ ಸಹಿತ ಅಷ್ಟೇ ಶ್ರೇಷ್ಠವಾದಂಥದ್ದು. ಅದರಿಂದ ಇವತ್ತೊಂದು ದಿವಸ ಉತ್ವಾನ ದ್ವಾದಶಿ ಇದೆ. ಇವತ್ತು ಸಾಯಂಕಾಲ ಬೃಂದಾವನಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಇದನ್ನು ನಮ್ಮ ವಾಹಿನಿಯಲ್ಲೂ ನಾವು ಮಾಡಿದ್ದು ನಿಜಕ್ಕೂ ನಮಗೂ ಬಹಳ ಸಂತೋಷ ತಂದಿದೆ. ಗುರುಜಿ, ನನಗೆ ಒಂದು ಕತೆ ನೆನಪಾಯ್ತು, ಪುರಾಣದ ಪುಣ್ಯ ಕತೆ. ರುಕ್ಮಿಣಿ ಸತ್ಯಭಾಮೆಯರ ನಡುವೆ ಜಗಳ ಬರುತ್ತೆ, ನಾ ದೊಡ್ಡೋರು ಅಂತ. ತುಲಾಭಾರ ನಡೆಸಿದಾಗ ರುಕ್ಮಿಣಿ ಅನ್ಸತ್ತಲ್ವಾ, ಬಹುಶಃ ತಂದು ತುಳಸಿ ಎಲೆಯನ್ನ ಇಟ್ಟಾಗಷ್ಟೇ ಒಂದು ತುಳಸಿ ದಳ ಪೂರ್ತಿ ತಕ್ಕಡಿನ ಶ್ರೀಕೃಷ್ಣನ ಸರಿಸಮಾನ, ಅಂದ್ರೆ ಅದು ಕೃಷ್ಣನಿಗೆ ಅಷ್ಟು ಪ್ರಿಯವಾದ್ರಿಂದ ಆ ತುಳಸಿಗೆ ಅಷ್ಟು ಒಂದು ಮಹತ್ವ ಇದೆ. ಅದಕ್ಕೆ ಹೇಳೋದು ತುಳಸಿ ಪೂಜೆ. ತುಳಸಿನ ಬೆಳಗ್ಗೆದು ನಾವು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ತುಳಸಿನ ಮುಟ್ಟಿ ನಮಸ್ಕಾರ ಮಾಡಿ, ತುಳಸಿ ತೀರ್ಥ ತೆಗೆದುಕೊಳ್ಳಿ. ಅಕಾಲ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಋತೋಪಶಮನಂ ಶ್ರೀಂ ತುಳಸಿ ಅಂಬಾ ಪಾದೋದಕಂ ಪಾವನಂ ಶುಭಂ. ತುಳಸಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತುಳಸಿ ದರ್ಶನ ಮಾಡ್ತಕ್ಕಂಥದ್ದು, ತುಳಸಿಯ ಮನೆ ಮುಂಭಾಗದಲ್ಲಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಗುರುಜಿ, ಇವತ್ತಂತೂ ಬಹಳ ವಿಶೇಷವಾಗಿ ನಾವು ಮನೆಯಿಂದ ಹೊರಗಡೆ ಬೃಂದಾವನ ಇರೋದನ್ನ ನೋಡ್ತೇವೆ. ಆದ್ರೆ ಇವತ್ತು ಮನೆ ಒಳಗೆ ತಗೊಂಡ್ಬಂದು ಒಂದು ಪೀಠವನ್ನ ಹಾಕಿ, ಕೆಳಗೆ ರಂಗೋಲಿಯನ್ನ ಹಾಕಿ, ನಂತರ ಪೀಠ ಹಾಕಿ, ತುಳಸಿ ಮಾತೆಯನ್ನ ಮನೆ ಒಳಗೆ ಕರ್ಕೊಂಡು ಬಂದು ಬಹಳ ಸಾಂಗೋಪಾಂಗವಾಗಿ ಪೂಜೆಯನ್ನ ಮಾಡ್ಲಾಗತ್ತೆ ಅಲ್ವೇ ಗುರುಜಿ? ಖಂಡಿತ ತಾಯಿ, ಇವತ್ತಿನ ದಿನವೇ ಹಾಗೆ. ಅದಕ್ಕೆ ಎಷ್ಟೋ ಜನ್ಮಗಳಲ್ಲಿ ಬೆಳಗ್ಗೆನೇ ದೇವ್ರ ಮನೆ ಹತ್ರ ತಂದು ದೇವರ ಹತ್ರ ತುಳಸಿನಿಟ್ಟು ಆರಾಧನೆ ಮಾಡತಕ್ಕಂಥದ್ದು ಈಗಾಗಲೇ ಪೂಜೆ ಪ್ರಾರಂಭ ಆಗಿದೆ. ಸಾಕಷ್ಟು ಕಡೆ ಮಾಡ್ತಿದ್ದಾರೆ. ಆದರೂ ಸಂಜೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಕಿರುದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೇಳ್ತಾ, ಇವತ್ತು ಪ್ರತಿಯೊಬ್ಬರು ಸಹಿತ ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡಿಸಬೇಕಾದ್ರೆ ಮಕ್ಕಳ ಜೊತೆಯಲ್ಲಿರಿ. ಮತ್ತೊಂದು ಸಣ್ಣ ಪುಟ್ಟ ಅವಘಡಗಳಾಗೋದು ಬೇಡ. ಸಾಧ್ಯವಷ್ಟು ಎಚ್ಚರಿಕೆ ಇರಲಿ. ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಕಿರುದೀಪಾವಳಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತುಳಸಿಯನ್ನು ಪ್ರಾರ್ಥನೆ ಮಾಡೋಣ. ಅಂಬಾ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಿರು ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ. ಗುರುಜಿ, ಇಷ್ಟೊಂದು ಮಹತ್ತರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ. ನಮಸ್ಕಾರ.